ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆ ದೇವನಾಮದಲ್ಲೂ ನಮ್ಮ ರಕ್ಷಕರು ಒಡೆಯನಾಗಿರಂಥ ಯೇಸು ಕ್ರಿಸ್ತು ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ, ದೇವರನ್ನ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಡೋದು ನಮ್ಮ ಕೃಪೆಗಾಗಿ ದೇವರಿಗೆ ಕೃತಜ್ಞರೊಳಗನ. ನಾವು ಕಳೆದ ಒಂದು ವಾರಗಳಿಂದ ನಮ್ಮ ಸಹೋದರ ಬರೆದಂಥ 5ನೇ ವಾಲ್ಯೂಮ್ನ ನಾವೇನು ಮಾಡ್ತೀರಿ, ಧ್ಯಾನ ಮಾಡ್ತಾ ಇದ್ರಿ. ಈ ವಾರ ನೋಡ್ಬೇಕಾದ್ರೆ ಮುಖ್ಯವಾಗಿ ನಾವು ಚಾಪ್ಟರ್ ನಂಬರ್ 12, ದ ಸಬ್ಜೆಕ್ಟ್ ಆಫ್ ದ ಅಟೋನ್ಮೆಂಟ್ ಮ್ಯಾನ್ ಅಂತ ಅಂದ್ಬಿಟ್ಟು ಮನುಷ್ಯನ ಬಗ್ಗೆ ನಾವೇನು ಮಾಡಕ್ಕೆ ಹೋಗೋಣ, ಈ ಒಂದು ಇದರಲ್ಲಿ ನಾವು ಧ್ಯಾನ ಮಾಡಕ್ಕೆ ಹೋಗೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 301, ಕನ್ನಡದಲ್ಲಿ ಪೇಜ್ ನಂಬರ್ 188. ಓಕೆನಾ? ಸೊ ಇದರಲ್ಲಿ ಏನಿದೆ ಅಂತಂದ್ಬಿಟ್ಟು ಒಂದು ತಾತ್ಪರ್ಯ, ಫಸ್ಟ್ ಒಂದು ಸಾರಾಂಶ ನಾವೇನು ಮಾಡೋಣ ನೋಡೋಣ. ಅದಾದ ನಂತರ ಒಂದೊಂದೇ ನೋಡ್ಕೊಂಡು ಹೋಗೋಣ. ಓಕೆನಾ? ಯಾವ ಸಹೋದರ ಸಹೋದರಿಗಳು ವಾಲ್ಯೂಮ್ ಎಲ್ಲ ಓದಂಗಿದ್ರೆ ತಮ್ಮ ಕೈಗಳನ್ನ ಎತ್ತಿದ್ರೆ ಅವಕಾಶಗಳು ಕೂಡ ಏನಾಗೋದು, ಅನುಕೂಲ ಆಗೋದು. ಮಾನವನೆಂದರೇನು? ಸಂಪ್ರದಾಯಬದ್ಧವಾದ ಉತ್ತರ, ವೈಜ್ಞಾನಿಕವಾದ ಉತ್ತರ, ಸತ್ಯವೇದದ ಉತ್ತರ. ಮಾನವ ದೇಹ, ಮನುಷ್ಯ ಆತ್ಮ, ಮಾನವ ಆತ್ಮ, ತಪ್ಪು ಭಾಷಾಂತರದಿಂದ ಉಂಟಾಗಿರುವ ಗೊಂದಲ, ಆತ್ಮಗಳ ವಿಸ್ತಾರ, ಮರಣ ಮತ್ತು ಪುನರುತ್ಥಾನಗಳ ನಡುವಿನ ಕಾಲದಲ್ಲಿ ಎಲ್ಲ ಆತ್ಮಗಳು ಹೋಗಲಿರುವ ಶಿಯೋಲ್, ಹೇಡ್ಸ್ ಎಂದರೆ ಯಾವುದು? ಬೇರೆ ಬೇರೆಯಾಗಿ ಪರಿಗಣಿಸಬಹುದಾದ ದೇವರ ವಾಕ್ಯದ ಹೇಳಿಕೆಗಳು. ಮನುಷ್ಯನು ಎಷ್ಟು ಮಾತ್ರದವನು? ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು? ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ಪ್ರಭಾವವನ್ನು, ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ನೀನು ಎಲ್ಲ ಕುರಿ ದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶದ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು, ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ? ಕೀರ್ತನೆ 8:5-8. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಸೊ ಈ ಒಂದು ಸಬ್ ಹೆಡಿಂಗ್ನಲ್ಲಿ ನಾವೇನಪ್ಪ ನೋಡೋಕೆ ಹೋಗ್ತೇವೆ ಅಂದರೆ, ಮನುಷ್ಯ ಅಂದರೆ ಏನಪ್ಪ ಅಂತಂದ್ಬಿಟ್ಟು ನಾವೇನು ಮಾಡಕ್ಕೆ ಹೋಗ್ತೀರಿ. ಅದರ ಸೊ ಏನೇನೆಲ್ಲ ಕವರ್ ಆಗ್ತದೆ ಈ ಒಂದು ಇದರಲ್ಲಿ ಅಂತ ನೋಡೋದಂದರೆ, ಮನುಷ್ಯನ ಬಗ್ಗೆ ಆರ್ಥೋಡಾಕ್ಸ್ ಇರುವಂಥ ಒಂದು ಅಭಿಪ್ರಾಯ. ಆರ್ಥೋಡಾಕ್ಸ್ ಏನಪ್ಪ ಅಂದರೆ, ತುಂಬ ದೇವರಲ್ಲಿ ಒಂದು ಭಯಭಕ್ತಿ ಇದೆ ಅಂತಂದ್ಬಿಟ್ಟು ಕ್ಲೈಮ್ ಮಾಡ್ಕೊಳೋಂಥ ಒಂದು ಪಂಗಡ. ಆದರೆ ಆ ದೇವರಲ್ಲಿ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ಏನ್ರಿ ಅದಕ್ಕೆ ತುಂಬ ತೀವ್ರವಾದಂಥ ರೀತಿಯಲ್ಲಿ ಭಯಭಕ್ತಿ ತೋರಿಕೆ ಮಾಡೋಂಥ ಒಂದು ಗುಂಪು ಅಲ್ವರ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂತಂದರೆ, ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತು ಮೊದಲೇ ಬರೋಕೆ ಕಾಲದಲ್ಲಿ, ಆ ಕಾಲದಲ್ಲಿ ತುಂಬ ಒಂದು ಪರಿಶುದ್ಧರು ಅದರ ತುಂಬ ಒಂದು ನೀತಿವಂತರು, ತುಂಬ ದೇವರಲ್ಲಿ ಭಯಭಕ್ತಿಯಾಗಿರೋಂಥ ಒಂದು ಜನಾಂಗದವರು ಯಾರಪ್ಪ ಇದ್ರು ಅಂತ ನೋಡ್ತೀರಿ ಅಂತಂದರೆ, ಈ ಫರಿಸಿಯರು ಸದಿಸಿಯರು. ಅದಕ್ಕೆ ಫರಿಸಿಯರು ಅಂತ ಪದದ ಅರ್ಥ ನೋಡ್ಬೇಕಾದ್ರೆ ದ ಸೋ ಕಾಲ್ಡ್ ಹೋಲಿ ಪೀಪಲ್, ತುಂಬ ಒಂದು ಶ್ರೇಷ್ಠವಾದ ಅತಿ ಪರಿಶುದ್ಧವಾದಂಥ ಒಂದು ಜನ ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡೋರು ಅದನ್ನ ಅದು ಪರಿಗಣಿಸ್ಕೊಳೋರಂತೆ. ಹೌದ್ರಾ? ಸೊ ಈ ಥರ ಅವರು ಒಂದು ಅಭಿಪ್ರಾಯ ಏನೋ ಅಲ್ವರ, ಈ ಒಂದು ಮನುಷ್ಯ ಅಂದರೆ ಅವ್ರ ಅಭಿಪ್ರಾಯ ಏನು ಹೇಳ್ತಾರೆ ಅಂತ ಒಂದು ಇದ್ರ ಬಗ್ಗೆ ಕೊಡ್ತಾರೆ. ಎರಡನೇದು ಏನಪ್ಪ ಅಂದರೆ ಸೈಂಟಿಫಿಕ್ ಆನ್ಸರ್. ಇದನ್ನೇ ಹೋಗಿ ಸೈನ್ಸ್ ಹತ್ರ ಕೇಳಿದ್ರೆ, ಇವಾಗ ಇದೆಲ್ಲ ಏನ್ರಿ ಜ್ಞಾನ ಅದರ ಸೈನ್ಸ್ ಅದರ ವಿಜ್ಞಾನ ಅವ್ರ ತಾವು ಕೇಳ್ಬಿಟ್ಟು ಅಂದರೆ ಏನಪ್ಪ ಮನುಷ್ಯನ ಬಗ್ಗೆ ಏನು ಹೇಳ್ತೀರಾ ಅಂತಂದರೆ, ಅವ್ರು ಏನು ಹೇಳ್ತಾರೆ, ಅವ್ರ ಅಭಿಪ್ರಾಯಗಳು ಏನು ಮಾಡೋಣ ನೋಡೋಣ ಅಂತ ಹೇಳ್ತಾರೆ. ಇದೆಲ್ಲ ಆಗಿದ್ಮೇಲೆ ಸತ್ಯವೇದ ಆ್ಯಕ್ಚುಲಿ ಏನಪ್ಪ ಹೇಳ್ತಾರೆ ಮನುಷ್ಯನ ಬಗ್ಗೆ ಅಂತಂದ್ಬಿಟ್ಟು ನಾವೇನು ಮಾಡೋಣ ನೋಡೋಣ ಅಂತ ಹೇಳ್ತಾರೆ ಅಲ್ವರ. ಆಮೇಲೆ ಮನುಷ್ಯನ ದೇವರು ಯಾವ ಥರ ಸೃಷ್ಟಿ ಮಾಡೋರು, ಮನುಷ್ಯನ ದೇಹದ ಬಗ್ಗೆ ಏನು ಹೇಳ್ತಾರೆ ಸತ್ಯವೇದದಲ್ಲಿ. ಆಮೇಲೆ ಮನುಷ್ಯನಿಗೆ ದೇವ್ರ ದಯಪಾಲಿಸಿರೋಂಥ ಜೀವಶ್ವಾಸ ಅದ್ರ ಬಗ್ಗೆ ಏನು ಹೇಳ್ತಾರೆ. ಇವೆರಡು ಸೇರ್ಬಿಟ್ಟು ಆತ್ಮ ಅಂತ ಆಗ್ತದಲ್ಲ, ಅದಂದ್ರೆ ಏನು. ಆಮೇಲೆ ಈ ಆತ್ಮ ಸಾಯ್ತದೋ ಸಾಯಲ್ವೋ ಅಂತ ಅದ್ರ ಬಗ್ಗೆ ಇರುವಂಥ ಅನೇಕ ಕನ್ಫ್ಯೂಷನ್ ಏನ್ರಿ ಇದು ಏನಕ್ಕೆ ಬಂತು ಅಂತ ನೋಡ್ಬೇಕಾದ್ರೆ, ಮುಖ್ಯವಾಗಿ ಈ ಸತ್ಯವೇದದಲ್ಲಿ ತಪ್ಪಾದ ರೀತಿಯಲ್ಲಿ ಟ್ರಾನ್ಸ್ಲೇಷನ್ಸ್ ಮಾಡಿಂದ ಬಂದಿದೆ. ಸೊ ಅದು ಏನಪ್ಪ ಮಿಸ್ ಟ್ರಾನ್ಸ್ಲೇಷನ್ಸ್ ಯಾವುದದು, ಸರಿಯಾದ ಒಂದು ಟ್ರಾನ್ಸ್ಲೇಷನ್ ಏನಾಗಿರ್ಬೇಕು ಹಂಗಾರೆ ಅಂತಂದ್ಬಿಟ್ಟು ಅದ್ರ ಬಗ್ಗೆ ನೋಡೋಣ. ಇದಾಗಿದ ನಂತರ ದ ಪ್ರೊಪಗೇಷನ್ ಆಫ್ ದ ಸೋಲ್ಸ್ ಅಲ್ವರ, ಅದ್ರ ಬಗ್ಗೆ ಆತ್ಮಗಳ ಬಗ್ಗೆ ಅದರ ಏನೆಲ್ಲ ಹೇಳ್ತಾರೆ, ಏನೆಲ್ಲ ಅಭಿಪ್ರಾಯಗಳಿದೆ ಅಂತಂದ್ಬಿಟ್ಟು ಅಲ್ವರ. ಆಮೇಲೆ ಈ ಆತ್ಮಗಳೆಲ್ಲ ಸತ್ತೋಗಿದ್ಮೇಲೆ ಇದು ಹೋಗ್ತಾರೆ ಅಂತ ಹೇಳ್ತಾರಂತ ಒಂದು ಸ್ಥಳಕ್ಕೆ, ಏನದು ಈ ನರಕ ಅಂತ ಹೇಳ್ತಾರಲ್ಲ, ಅಥವಾ ಉದ್ದರಿಕ ಸ್ಥಳ ಅಂತ ಹೇಳ್ತಾರಲ್ಲ, ಅಥವಾ ಪಾತಾಳ ಅಂತ ಹೇಳ್ತಾರೆ, ಅಥವಾ ವೇದನೆ ಸ್ಥಳ ಅಂತ ಹೇಳ್ತಾರಲ್ಲ, ಇದಕ್ಕೆ ಬರೋಂಥ ಒಂದು ಗ್ರೀಕ್ ಮತ್ತು ಹೀಬ್ರೂ ವಾರ್ತೆ ಯಾವ್ದಪ್ಪ ಅಂದರೆ ಶಿಯೋಲ್ ಅಂತ ಹೇಡೀಸ್ ಅಂತ ನೋಡ್ತೀವಿ. ಈ ನರಕಕ್ಕೆ ಬಳಕೆ ಮಾಡೋಂಥ 2 ವಾರ್ತೆಗಳು. ಇವೆರಡು ವಾರ್ತೆಗಳ ಬಗ್ಗೆ ಡಿಟೇಲಾಗಿ ಏನು ಮಾಡ್ತಾರೆ, ಈ ಒಂದು ಚಾಪ್ಟರ್ ಸೂಪರಾಗಿ ಕೊಡ್ತಾರೆ. ಅದಾದ್ಮೇಲೆ ಏನ್ರಿ ಈ ಈ ಒಂದು ಮರಣ ಮತ್ತೆ ಪುನರುತ್ಥಾನ ಇದೆ ಗೊತ್ತಾ, ಇದ್ರ ನಡುವೆ ಏನಿದೆ ಅದನ್ನ ಮನುಷ್ಯ ಸತ್ತೋಗ್ತಾನೆ,
ಸತ್ಯ ಪುನರುತ್ಥಾನ ಆಗೋದು ಯೇಸು ಕ್ರಿಸ್ತ ಎರಡೇ ಬರೋಕೆಯಲ್ಲಿ. ಸೊ ಸೆಂಟ್ರಲ್ ಏನು ನಡೀತದೆ ಆ ಗ್ಯಾಪಲ್ಲಿ ಅಲ್ವರ? ಆ ಗ್ಯಾಪಲ್ಲಿ ಏನು ನಡೀತಾರೆ ಅಂದ್ಬಿಟ್ಟು ಸತ್ಯವೇದ ಏನು ಹೇಳ್ತಾರೆ ಅಂತಂದ್ಬಿಟ್ಟು ಅಲ್ವರ? ಸೊ ಅದಕ್ಕೆ ನೋಡ್ಬೇಕಾದ್ರೆ ಇದು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಬೈಬಲ್ ಅಂತ ಸ್ಕ್ರಿಪ್ಚರ್ಸ್ನ ಈ ಒಂದು ವಾಲ್ಯೂಮ್ನಲ್ಲಿ ಈ ಒಂದು ಚಾಪ್ಟ್ರಲ್ಲಿ ಸೂಪರಾಗಿ ಏನು ಮಾಡ್ತಾರೆ ನಮ್ಮ ಬ್ರದರ್ ಕವರ್ ಮಾಡ್ತಾರೆ ಅಲ್ಲ. ನಾವು ಆತ್ಮ ನರಕ ಅಂತಂದು ಏನು ಅಂತ ಓದಬೇಕು ಅಂದರೆ ಈ ಒಂದು ಪಾಠನ ಓದ್ಬೇಕ್ರಿ ಅದರ ಓದೋಣ. ತುಂಬ ಚೆನ್ನಾಗಿದೆ ಅದರ. ಕನ್ನಡದಲ್ಲಿ ಅನೇಕ ಒಂದು ವಾಕ್ಯಗಳು ಒಂದು ಬೇರೆ ಥರ ಇರ್ಬೋದು ಇರಲಿ, ಆದರೆ ಇಂಗ್ಲೀಷಲ್ಲಿ ಮಾತ್ರ ಆಬ್ಸಲ್ಯೂಟ್ ಸೂಪರಾಗಿ ನಮ್ಮ ಬ್ರದರ್ ಏನು ಮಾಡೋರೆ ಕಲ್ಲಲ್ಲಿ ಬರ್ದವ್ರೆ ಅದರ. ಅದಕ್ಕೆ ಮೊದಲನೇದು ಹೇಳೋದಂತ ಏನಪ್ಪ ಅಂದರೆ ಕೀರ್ತನೆ 8ನೇ ಅಧ್ಯಾಯ 4-8, ಮನುಷ್ಯ ಎಷ್ಟು ಮಾತ್ರದವನು. ಏನಪ್ಪ ದೇವ್ರೆ ಮನುಷ್ಯನ ಏನು ಮಾಡಿದ್ಯಾ, ಏನೋನು ಏನು ದೊಡ್ಡ ಸ್ಪೆಷಲಾ, ಏನೂ ಇಲ್ವಲ್ಲ ಅದರ. ಅವನ ಬಗ್ಗೆ ನೀನು ಯಾಕೆ ಅಷ್ಟು ಚಿಂತಿಸ್ಬೇಕು ಅಲ್ದ್ರ? ಏನು ನೀನು ಯಾಕೆ ಕೇರ್ ಮಾಡಬೇಕು ಅಲ್ದ್ರ? ಅವನ ಬಗ್ಗೆ ಯಾಕೆ ಇಷ್ಟೊಂದೆಲ್ಲ ನಿನ್ ಕಾಳಜಿ ನಿನಗೆ? ಅವನು ಹೆಂಗೆ ಮಾಡಿದ್ಯಂತೆ, ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟಿದ್ಯಾ. ದೇವದೂತನಿಗೂ ಈಕ್ವಲ್ ಇಲ್ಲ ಅವನು ಅಲ್ದ್ರ. ಎಲ್ಲ ದೇವದೂತರಿಗೂ ಮಗನಿಗೆ ಅಧೀನರಾಗಿರೋ ಅಂತ ಹೇಳಿದ್ಯಾ. ಮನುಷ್ಯ ಅಂತೂ ಅವನಕ್ಕಿಂತ ಕೇವಲ, ಆದರೆ ಇವನ್ಗೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ಅಲ್ದ್ರ? ಅದು ಮಾತ್ರ ಅಲ್ಲ, ಅವನ ಇಂಪಾರ್ಟೆನ್ಸ್ ಕೊಟ್ಟು ನೀನು ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟು ಅವನ ತಲೆಗೆ ಏನಿಟ್ಟಿದ್ಯಂತೆ, ನೀನು ಕಿರೀಟ ಇಟ್ಟಿದ್ಯಾ ಅಂತ ಹೇಳ್ತಾರೆ ಅಲ್ವರ. ಏನು ಕಿರೀಟ, ಮಹಿಮೆ, ಘನತೆ, ಗೌರವದಿಂದ ಏನ್ ಮಾಡಿದ್ಯಾ ಅವ್ನಿಗೆ ಕಿರೀಟನ ಕೊಟ್ಟಿದ್ಯಾ. ಈ ತರ ಯಾವ ದೇವದೂತರಿಗೂ ದೇವ್ರನ್ನ ಮಾಡಿಲ್ಲ, ಕೊಟ್ಟಿಲ್ಲ ರೀ ಅದರ. ಒಂದು ಅಧಿಕಾರ, ಒಂದು ಗೌರವ, ಘನತೆ ಕೊಟ್ಟಿದ್ರ? ಯಾವ ದೇವತನ ಕೊಟ್ಟಿರೋ? ಆಲ್ ದ ಏಂಜಲ್ಸ್ ಆರ್ ಈಕ್ವಲ್ ಅದರ. ನೋ, ಅದ್ರಲ್ಲಿ ಬೈಫರ್ಕೇಶನ್ ಇಲ್ಲ, ಹೈಯಾರಿಕೆ ಅಂತಂಬಿಟ್ಟಿಲ್ಲ ಅಲ್ದ್ರ. ಕೆರೂಬು ಸೆರಾಫಿಮ್ ಎಲ್ಲ ಇದ್ದಾರೆ, ಆದರೆ ಏನ್ರಿ ಅದು ದೊಡ್ಡವರು ಚಿಕ್ಕವರು ಕೇಳು ಮೀಳು ಅಂತಂದ್ಬಿಟ್ಟು ಏನ್ರಿ ಇಲ್ಲ. ಇದು ಮನುಷ್ಯರ ನಡುವೆ ಏನು ಮಾಡೋದು ದೇವ್ರು ಮಾಡಿದ್ರು ಅಂತೀನಿ ಅದ್ರ. ಇವನ್ ದೊಡ್ಡವನು, ಅವನಕ್ಕಿಂತ ಚಿಕ್ಕವನು, ಆವಾಳು ಅವ್ಕಿಂತ ಚಿಕ್ಕವರು, ಪ್ರಾಣಿಗಳು ಅಂತಂದ್ಬಿಟ್ಟು ದೇವ್ರು ಎಲ್ಲಿ ಮಾಡೋರೆ? ಈ ಭೂಲೋಕದಲ್ಲಿ ಫಸ್ಟ್ ಟೈಮ್ ಇಡೀ ಜಗತ್ತಲ್ಲಿ ದೇವ್ರ ಸೃಷ್ಟಿಲಿ ಮಾಡ್ಬೇಕಾದ್ರೆ ಈ ಥರ ಮಾಡೋರು ನೋಡಿದ್ರಿ ಅದರ. ಆಮೇಲೆ ಇವನ್ಗೆ ಏನು ಅಧಿಕಾರ ಕೊಟ್ಬಿಟ್ರಪ್ಪ ಅಂತಂದ್ರೆ, ಎಲ್ಲ ಕುರಿ ದನ ಏನ್ರಿ, ಎಲ್ಲ ಕಾಡು ಮೃಗಗಳು, ಆಕಾಶ ಅಂತ ಎಲ್ಲ ಪಕ್ಷಿಗಳು, ಎಲ್ಲ ಮೀನುಗಳ ಮೇಲೆ ದೊರೆತನಾಗಿ ಮಾಡಕ್ಕೆ ಅಧಿಕಾರ ಕೊಟ್ರು. ಯೋಚನೆ ಮಾಡ್ರಿ ಅಂತೀನಿ. ಆದಾಮ್ ಏನ್ ಪವರ್ ಇತ್ತಂಗ್ರೆ, ಎಲ್ಲಾದ್ಮೇಲೂ ರೂಲ್ ಮಾಡೋಂಥ ಪವರ್ ಅಲ್ವರ. ಏನ್ರಿ ಅಷ್ಟೊಂದು ಸೂಪರ್ ಆಗಿ ದೇವರೇ ಮಾಡೋ ಮನುಷ್ಯನ ಸೃಷ್ಟಿ ಮಾಡ್ರೆ. ಸರ್ ಏನ್ ಮಾಡೋಣ ಅಂದ್ರೆ ಈ ಮನುಷ್ಯನ ಬಗ್ಗೆ ಅದರ ಏನ್ ಅಭಿಪ್ರಾಯಗಳಿದೆ ಒಂದೊಂದೇ ನಾವ್ ಏನ್ ಮಾಡೋಣ ನೋಡ್ಕೊಂಬರೋಣ ಅಲ್ವರ. ಆಮೇಲೆ ನಮ್ಮ ಸತ್ಯವೇದ ಏನ್ ಹೇಳ್ತಾರೆ ಅಂತ ನೋಡೋಣ. ಓಕೆನಾ? ಸರಿ, ಮೊದಲನೇ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನವಿತಾ ಅಷ್ಟು ಓದ್ತೀರಾ? ಓದ್ತೀನಿ ಬ್ರದರ್. ವಿಶ್ವದ ಸೃಷ್ಟಿಕರ್ತನಾದ ಆತನು ಮಾನವರ ಕಲ್ಯಾಣದ ಆತನ ಸದಾನಂದ ಬಗ್ಗೆ ಇಷ್ಟೊಂದು ಆಸಕ್ತಿ ವಹಿಸಿ ಅದಕ್ಕೆ ಬೇಕಾದ ಎಲ್ಲವುಗಳನ್ನು ತನ್ನ ಮಗನನ್ನು ಬಲಿಯಾಗಿ ಅರ್ಪಿಸುವ ಮಟ್ಟಿಗೆ ಔದಾರ್ಯ ಪೂರ್ವಕವಾಗಿ ಇರುವುದನ್ನು ನೋಡುವಾಗ ಮಾನವನು ಅಷ್ಟೊಂದು ಶ್ರೇಷ್ಠನೋ ಎನಿಸದಿರದು. ದೇವರು ಸೃಷ್ಟಿಯಲ್ಲಿ ಇದುವರೆಗೂ ಮನುಷ್ಯನು ಅತ್ಯಂತ ಶ್ರೇಷ್ಠನಾದವನಾದರೂ ಆತನ ನಿರ್ಣಾಯಕ ಶಕ್ತಿಯು ಮಿತಿಯುಳ್ಳದ್ದಾಗಿದೆ. ನಮ್ಮ ತಿಳುವಳಿಕೆಯನ್ನು ಹದ್ದು ಬಯಸಲಿಡಲಾಗಿದೆ. ಮತ್ತು ಈ ವಿಷಯದಲ್ಲಿ ನಾವು ನಮ್ಮ ಪ್ರೀತಿಯುಳ್ಳ ಸೃಷ್ಟಿಕರ್ತನು ತನ್ನ ವಾಕ್ಯಗಳಲ್ಲಿ ನಮಗೆ ತಿಳಿಯಪಡಿಸಿದ್ದವುಗಳ ಮೇಲೆ ಸಂಪೂರ್ಣವಾಗಿ ಆತುಕೊಂಡಿದ್ದೇವೆ. ಮಾನವ ಕುಲದ ಅತ್ಯಂತ ಉನ್ನತವಾದ ಅಧ್ಯಾಯವೇನೆಂದರೆ ಮಾನವನು ತಾನೇ ಎಂಬ ಜಾಣ್ಮ ನುಡಿಯು ಒಂದು ಗಾದೆ ಮಾತಿನಂತೆ ಆಗಿರುವಾಗಲೂ ಮಾನವನೆಂದರೇನು ಎಂಬ ಪ್ರಶ್ನೆಯು ಉಳಿದ ಪ್ರಶ್ನೆಗಳಿಗಿಂತ ಬಹಳ ಗೊಂದಲಮಯವಾಗಿ ಇರುವುದು ಬಹಳ ಆಶ್ಚರ್ಯವೆನಿಸುತ್ತದೆ. ಈ ಪ್ರಸ್ತಾಪದ ಬಗ್ಗೆ ಎರಡು ಸಾಮಾನ್ಯ ದೃಷ್ಟಿಕೋನಗಳಿವೆ, ಆದರೆ ಅವೆರಡರಲ್ಲಿ ಯಾವುದೂ ಸರಿಯಾದುದಲ್ಲ ಮತ್ತು ದೇವರ ವಾಕ್ಯಾನುಸಾರವಾದುದಲ್ಲ ಎಂಬುದನ್ನು ನಾವು ಎತ್ತಿ ಹಿಡಿಯುತ್ತೇವೆ. ಇವೆರಡರಲ್ಲಿಯೂ
ಕೆಲಮಟ್ಟಿನ ಸತ್ಯತೆಗಳಿದ್ದರೂ ಗಳಿದ್ದಿರಬಹುದಾಗೂ ಎರಡೂ ಸಹ ತೀವ್ರವಾದ ತಪ್ಪು ದೋಷಗಳಿಂದ ಕೂಡಿದೆ ಮತ್ತು ದಾರಿ ತಪ್ಪಿಸುವುಗಳಾಗಿವೆ. ಇವುಗಳಿಂದ ಪೂರ್ಣವಾಗಿ ತಪ್ಪು ದಾರಿಗೆ ಎಳೆಯಲ್ಪಡದವರು ಸಹ ಈ ತಪ್ಪು ದೋಷಗಳಿಂದ ಪ್ರಭಾವಿತರಾಗಿ ಕೆಲವೊಂದು ಸತ್ಯ ಸಂಗತಿಗಳನ್ನು ಸಹ ಕಳಕೊಳ್ಳುವವರಾಗಿ ಇರುತ್ತಾರೆ ಮತ್ತು ಅನೇಕ ತಪ್ಪು ಭ್ರಮೆಗಳ ಸತ್ಯವೆಂಬಂತೆ ತೋರಿ ಬರುತ್ತದೆ. ಈ ಕಾರಣದಿಂದ ನಮ್ಮ ಪ್ರಸ್ತಾಪವು ಸತ್ಯವನ್ನು ಬಯಸುವವರಿಗೆ ಮತ್ತು ಅವರ ಹೃದಯ ಮತ್ತು ಜೀವನದ ಮೇಲೆ ಅವುಗಳ ಪ್ರಭಾವದಿಂದ ಪೂರ್ಣ ಲಾಭ ಪಡೆದುಕೊಳ್ಳುವವರಿಗೆ ಬಹು ಮುಖ್ಯವಾಗಿದೆ. ನಾವೀಗ ಚರ್ಚಿಸುತ್ತಿರುವ ಪಾಪ ನಿವೃತ್ತಿ ಎಂಬ ಪ್ರಕರಣ ಈ ಸಂಬಂಧದಲ್ಲಿ ವಿಶೇಷ ರೀತಿಯ ಮಹತ್ವ ಪಡೆದಿದೆ. ಮಾನವನು ಏನು ಎಂಬ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇಲ್ಲದವರು ಮಾನವರ ಪಾಪ ನಿವೃತ್ತಿಯ ಸಂಬಂಧ ಇರುವ ಸತ್ಯವೇದ ಬೋಧನೆಗಳನ್ನು ಅವುಗಳು ಕಾರ್ಯವೈಖರಿ ಮತ್ತು ಫಲಿತಾಂಶಗಳ ಬಗ್ಗೆ ಗ್ರಹಿಸಿಕೊಳ್ಳುವುದು ಅಸಾಧ್ಯವಲ್ಲವಾದರೂ ಅದಕ್ಕಾಗಿ ಕಷ್ಟಪಡಬೇಕಾಗುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟಾರ್. ಕರ್ತನಲ್ಲಿ ಪ್ರೀತಿ ಅಂತ ಸೌರ ನೋಡ್ಬೇಕಾದ್ರೆ ಏನ್ರಿ, ದೇವರು ಒಂದು ಸೃಷ್ಟಿ ಮಾಡಿರೋಂಥ ಅದ್ಭುತವಾದಂಥ ಸೃಷ್ಟಿನ ಯಾರಪ್ಪ ಅನ್ನೋದಂದ್ರೆ ಮನುಷ್ಯ. ಅದರ ಈ ಮನುಷ್ಯನ ದೇವ್ರು ಎಷ್ಟು ಪ್ರೀತಿ ಮಾಡಿದ್ರು, ಎಷ್ಟು ಮುಖ್ಯತ್ವ ಕೊಟ್ಟರು ಅಂತಂದ್ರೆ ಅವನ್ನ ವಿಮೋಚನೆ ಮಾಡೋಕ್ಕೋಸ್ಕರ ತನ್ನ ಸ್ವಂತ ಮಗನ ಏನು ಮಾಡೋರು, ಅವರು ಕೊಟ್ಬಿಟ್ರು. ಅಲ್ವರ ಆ ಮಗನ ಒಂದು ಶ್ರೇಷ್ಠವಂತ ಒಂದು ರಕ್ತದಿಂದ ಮನುಷ್ಯನ ಏನು ಮಾಡೋರೆ, ವಿಮೋಚನೆ ಮಾಡೋರೆ. ಅದರ ಅದು ನೋಡ್ಬೇಕಾದ್ರೆ ಈ ಒಂದು ಪ್ರೀತಿಮಯವಾಗಿರೋಂಥ ಒಂದು ದೇವರ ಒಂದು ಸತ್ಯವೇದದಲ್ಲಿ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅದರದ ಒಂದು ಆಧಾರದ ಮೇಲೆ ಈ ಮನುಷ್ಯನ ಬಗ್ಗೆ ನಾವೇನು ಮಾಡೋಕ್ಕೋ ಇವತ್ತು ಓದಕ್ಕೆ ಹೋಗೋದು. ಅದರ ಅದಕ್ಕೆ ಈ ಒಂದು ಮನುಷ್ಯನ ಒಂದು ಸ್ಟಡಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ದ ಗ್ರೇಟೆಸ್ಟ್ ಸ್ಟಡಿ ಆಫ್ ಮ್ಯಾನ್ ಕೈಂಡ್ ಈಸ್ ಮ್ಯಾನ್ ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ತುಂಬ ಅಧಿಕವಾಗಿರೋಂಥ ಅಧ್ಯಯನ ಯಾವ್ದ್ರ ಬಗ್ಗೆ ಅಂದರೆ ತನ್ನ ಬಗ್ಗೆ ಫಸ್ಟು ತಿಳ್ಕೊಬೇಕು ಅಂತ ಹೇಳ್ತಾರೆ. ಅದೇನಪ್ಪ ಅಂದರೆ ಮನುಷ್ಯ. ಅಲ್ವರ ಸದ್ಯ ನೋಡ್ಬೇಕಾದ್ರೆ ಏನ್ರಿ, ಅಧಿಕವಾಗಿ ಕನ್ಫ್ಯೂಸ್ ಆಗಿರೋ ಸಬ್ಜೆಕ್ಟೇ ಯಾವುದು ಅಂತಂದರೆ ಈ ಮನುಷ್ಯನ ಬಗ್ಗೆನೇ. ಮನುಷ್ಯನ ದೇವ್ರು ಯಾವ ಥರ ಸೃಷ್ಟಿ ಮಾಡಿದ್ರು, ಯಾವ ಥರ ಮಾಡಿದಾನೆ ಮನುಷ್ಯನ, ಏನಾಗ್ತಾರೆ ಮನುಷ್ಯನಲ್ಲಿ. ಅಲ್ವರ ಇದು ಏನಾಗಿದೆ ಅಂತಂದರೆ ಟೋಟಲಾಗಿ ಕನ್ಫ್ಯೂಷನ್ ಆಗಿದೆ ಇವತ್ತಿದೆ. ಅದರ ಅದಕ್ಕೆ ಎರಡು ಅಭಿಪ್ರಾಯಗಳಿದೆ ಅಂತ ಹೇಳ್ತಾರೆ. ಅದರ ಯಾವುದಪ್ಪ ಎರಡು ಅಭಿಪ್ರಾಯಗಳು ಅಂತಂದರೆ, ಒಂದು ಸೈನ್ಸ್ ಹೇಳೋಂಥದ್ದು, ಇನ್ನೊಂದು ಆರ್ಥೋಡಾಕ್ಸ್ ಹೇಳೋಂಥದ್ದು ಎರಡು ಅಭಿಪ್ರಾಯಗಳಿದೆ ಅಂತ ಹೇಳ್ತಾರೆ. ಸರಿ, ಎರಡರಲ್ಲಿ ಯಾವ್ದು ಕರೆಕ್ಟು ಅಂತ ಹೇಳಿದ್ರೆ ಎರಡರಲ್ಲಿ ಯಾವುದೂ ಕರೆಕ್ಟ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಎರಡರಲ್ಲೂ ಸ್ವಲ್ಪ ಸ್ವಲ್ಪ ಕರೆಕ್ಟಾಗಿರೋಂಥ ಅಂಶಗಳೇನಾಗಿದೆ ಇದೆ. ಅದರ ಇದನ್ನು ನಾವು ಏನು ಮಾಡಬೇಕು ಅಂದರೆ, ಇದನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಸತ್ಯವೇದದ ದೃಷ್ಟಿಕೋನ ನೋಡಿದ್ರೆ ನಮ್ಗೆ ಏನಾಗೋದು ಅಲ್ಲಿ ಅರ್ಥ ಆಗೋದು. ಅಲ್ಲಿಗೆ ಏನು ಮಾಡೋಣ ಅಂತ ಹೇಳ್ತಾರೆ, ಫಸ್ಟು ಜನರಲ್ ಆಗಿ, ಆಮೇಲೆ ಈ ಒಂದು ಆರ್ಥೋಡಾಕ್ಸ್ ವ್ಯೂ, ಅನಂತರ ಒಂದು ಏನ್ರಿ ಸೈನ್ಸ್ ಏನು ಹೇಳ್ತಾರೆ, ಆಮೇಲೆ ಬೈಬಲ್ ಏನು ಹೇಳ್ತಾರೆ, ಇದ್ರ ಬಗ್ಗೆ ನಾವು ಓದೋಣ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಹೇಳ್ತೀನಿ. ಆರ್ಥೋಡಾಕ್ಸ್ ವ್ಯೂ ಮೊದಲನೇದಾಗಿ ನವಿತಾ ಸಿಸ್ಟರ್ ಓದ್ಬೋದಾ? ಬ್ರದರ್. ಮಾನವರ ಸಂಪ್ರದಾಯಬದ್ಧವಾದ ದೃಷ್ಟಿಕೋನ, ಆರ್ಥೋಡಾಕ್ಸಿಸ್ ವ್ಯೂ ಆಫ್ ಅ ಮ್ಯಾನ್. ಮಾನವನೆಂದರೇನು ಎಂಬ ಪ್ರಶ್ನೆಗೆ ಸಂಪ್ರದಾಯಬದ್ಧವಾದ ದೈವಜ್ಞಾನ ದೃಷ್ಟಿಕೋನದಿಂದ ಈ ಬಗ್ಗೆ ನಮ್ಮ ವಿವಾದವಿದೆ. ಉತ್ತರಿಸುವುದಾದರೆ ಈ ರೀತಿ ಹೇಳಬಹುದು: ಮಾನವನು ದೇಹ, ಚೈತನ್ಯ ಮತ್ತು ಆತ್ಮಗಳೆಂಬ ವಿವಿಧ ಭಾಗಗಳುಳ್ಳ ವ್ಯಕ್ತಿಯಾಗಿದ್ದಾನೆ. ದೇಹವೆಂಬುದು ಉಳಿದ ಪ್ರಾಣಿಗಳಂತೆ ಜನ್ಮದಾಳುತ್ತದೆ. ಆದರೆ ಮಾನವನ ಜನ್ಮದ ಸಮಯದಲ್ಲಿ ದೇವರು ಮಧ್ಯೆ ಪ್ರವೇಶಿಸುತ್ತಾನೆ ಮತ್ತು ತನಿಖೆ ಮಾಡಲಾಗದ ಯಾವುದೋ ಒಂದು ರೀತಿಯಲ್ಲಿ ಆತನ ದೇಹದಲ್ಲಿ ಚೈತನ್ಯ ಮತ್ತು ಆತ್ಮನನ್ನು ಇರಿಸುತ್ತಾನೆ. ಇವುಗಳು ದೇವರ ದೇಹದ ಭಾಗಗಳಾಗಿರುವುದರಿಂದ ನಾಶಪಡಿಸಲು ಅಸಾಧ್ಯ ಹಾಗೂ ಅವುಗಳು ಎಂದಿಗೂ ಸಾಯುವುದಿಲ್ಲ. ಚೈತನ್ಯ ಮತ್ತು ಆತ್ಮವೆಂಬ ಈ ಎರಡು ಭಾಗಗಳನ್ನು ಬೇರ್ಪಡಿಸುವುದಾಗಲಿ ಅವುಗಳ ವ್ಯತ್ಯಾಸ ತಿಳಿಯುವುದಾಗಲಿ ಸಂಪ್ರದಾಯತೆಗೆ ಎಂದಿಗೂ ಸಾಧ್ಯವಿಲ್ಲ. ಈ ಕಾರಣಗಳಿಂದ ಅನುಕೂಲಕ್ಕೆ ತಕ್ಕಂತೆ ಈ ಪದಗಳನ್ನು ಪರಸ್ಪರ ಬದಲಾಯಿಸಿಕೊಂಡು ಉಪಯೋಗಿಸುತ್ತದೆ. ಈ ಎರಡು ಶಬ್ದಗಳನ್ನು ಚೈತನ್ಯ ಮತ್ತು ಆತ್ಮ
ನಿಜವಾದ ಮನುಷ್ಯನೆಂದು, ಮಾಂಸ ದೇಹವನ್ನು ನಿಜವಾದ ಮನುಷ್ಯನ ಹೊರಗಣ ಹೊದಿಕೆ ಎಂದು, ಅದರಲ್ಲಿ ಆತನು ತನ್ನ ಇಹಲೋಕದ ಜೀವಿತ ಕಾಲದಲ್ಲಿ ಒಂದು ಮನೆಯಲ್ಲಿಯೂ ಎಂಬಂತೆ ವಾಸ ಮಾಡುತ್ತಾನೆಂದು ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಮರಣದ ಸಮಯದಲ್ಲಿ ನಿಜವಾದ ಮನುಷ್ಯನು ಮಾಂಸ ಶರೀರವೆಂಬ ಈ ಪಂಜರದಿಂದ ಬಿಡುಗಡೆ ಹೊಂದಿಕೊಳ್ಳುತ್ತಾನೆ ಮತ್ತು ಇನ್ನು ಹಿತಕರವಾದ ಪರಿಸ್ಥಿತಿಯೊಂದನ್ನು ತಲುಪುತ್ತಾನೆ ಎಂಬ ಸಂಪ್ರದಾಯತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಂಪ್ರದಾಯದ ದೃಷ್ಟಿಕೋನ ಏನದು? ಸಂಪ್ರದಾಯ ಅಂತಂದರೆ ಆರ್ಥೋಡಾಕ್ಸ್ ಅದೇ ಹೇಳ್ತಾರಲ್ಲ, ಅಪ್ಪ ಹಾಕಿದ ಆಲದ ಮರ ಅಂತ ಅಂದ್ಬಿಟ್ಟು ಆ ಥರ ನೋಡೋದಂದರೆ ಇದು ಏನು ಹೇಳ್ತಾರೆ ಮನುಷ್ಯನ ಬಗ್ಗೆ ಅಂತ ನೋಡೋದಂದರೆ ಏನ್ರಿ, ಎಲ್ಲ ಧರ್ಮನೂ ಇದೇ ಹೇಳಿದ್ರಿ. ಏನಪ್ಪ ಅಂತಂದರೆ ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ರು. ಹೆಂಗೆ ಸೃಷ್ಟಿ ಮಾಡಿದ್ರು ಅಂತಂದರೆ ಆಲ್ಮೋಸ್ಟು ಪ್ರಾಣಿಗಳ ತಾನೇ ಏನು ಮಾಡೋದು, ಸೃಷ್ಟಿ ಮಾಡೋದು. ಆದರೆ ಪ್ರಾಣಿಗಳಲ್ಲಿ ಹೆಂಗೆ ಸೃಷ್ಟಿ ಮಾಡ್ಬಿಟ್ರೆ, ಪ್ರಾಣಿ ಏನು ಮಾಡ್ತದೆ, ಪ್ರಾಣಿಗೆ ಜನ್ಮ ಕೊಡ್ತದೆ ಅಲ್ದಾರ, ಅದರಿಂದ ಪ್ರಾಣಿನೇ ಏನಾಗ್ತದೆ, ಪ್ರಾಣಿ ಬರ್ತದೆ. ಆದರೆ ಮನುಷ್ಯನಿಗೆ ವಿಚಾರದಲ್ಲಿ ಮಾತ್ರ ದೇವ್ರು ಸೆಂಟ್ರಲ್ ಇಂಟರ್ಫಿಯರ್ ಆಗ್ಬಿಟ್ರು. ಮನುಷ್ಯನಿಂದನೇ ಮನುಷ್ಯ ಬರೋದು. ಆದರೆ ಆ ಮನುಷ್ಯನಿಂದ ಮನುಷ್ಯ ಬರ್ಬೇಕಾದ್ರೆ ದೇವರು ಅದು ಸೆಂಟ್ರಲ್ಲಿ 2 ಐಟಮ್ ಇಟ್ಬಿಟ್ಟವ್ರೆ ಒಳಗಡೆ ಅಂತ ಹೇಳ್ತಾರೆ. ಏನಪ್ಪ ಅದು 2 ಐಟಮ್ ಅಂತಂದರೆ, ಒಂದು ಸ್ಪಿರಿಟು, ಇನ್ನೊಂದು ಸೋಲ್ ಅಂತ ಹೇಳ್ತಾರೆ. ನಾನು ಈ ವಾರ್ತೆಗಳನ್ನ ಇಂಗ್ಲೀಷಲ್ಲಿ ಯೂಸ್ ಮಾಡ್ತೀನಿ, ಕನ್ನಡದಲ್ಲಿ 2ಗೂ ಒಂದೇ ಟರ್ಮ್ ಇರೋದ್ರಿಂದ. ಅಲ್ರ ಇದನ್ನ ಹೇಳ್ತಾರೆ ಅಂದರೆ ಈ ಒಂದು ಅಭಿಪ್ರಾಯ ನಂಬೋರಿಗೆ ಈ ಸ್ಪಿರಿಟ್ ಮತ್ತು ಸೋಲ್ ವಾರ್ತೆಗಳಿಗೆ ಡಿಫ್ರೆನ್ಸೇ ಕಂಡಿಡಿಯಕ್ಕೆ ಆಗದಿರೋದನ್ನ, ಡಿಫ್ರೆನ್ಸೇ ಹೇಳಕ್ಕೆ ಆಗದಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಇವೆರಡೂ ಟರ್ಮ್ನ ಚೌಚೌಬಾತಾರೆ 2 ಮಿಕ್ಸ್ ಮಾಡಿ ಇದನ್ನ ಆ ಕಡೆಗೆ ಈ ಕಡೆಗೆ 2 ಒಂದೊಂದಕ್ಕೆ ಅದ್ಲಾ ಬದಲಿಯಾಗಿ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಸರಿ, ಏನಪ್ಪ ಇದು ನಂಬಿಕೆ ಅಂತಂದರೆ ಏನ್ರಿ, ದೇವರು ಏನ್ರಿ ಮನುಷ್ಯನ ಸೃಷ್ಟಿ ಮಾಡೋದ್ರಿಂದ ಇದೊಂದು ಮುಖ್ಯವಾಗಿರೋಂಥ ಅಂಶವನ್ನು ಇಟ್ಟಿರೋದ್ರಿಂದ ಇದಕ್ಕೆ ಯಾವತ್ತೂ ನಾಶನೇ ಇಲ್ಲಪ್ಪ, ಸಾವೇ ಇಲ್ಲವಂತೆ. ಅದೋ ಮನುಷ್ಯನೊಳಗೆ ಒಂದು ಆತ್ಮ ಇಟ್ಬಿಟ್ಟಿದಾರಂತೆ, ಆತ್ಮಕ್ಕೇನಿಲ್ಲ, ಸಾವೇ ಇಲ್ವಂತೆ ಅಲ್ವರ. ಅದನ್ನ ಯಾವುದೇ ಕಾರಣಕ್ಕೂ ಸಪ್ರೇಟ್ ಮಾಡೋಕ್ಕೆ ಆಗಲ್ವಂತ್ರಿ ಅಲ್ರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಇದು ಏನ್ರಿ, ಇದೇ ನಿಜವಾದ ಮನುಷ್ಯ. ಮನುಷ್ಯನೊಳಗೆ ಇಟ್ಟವ್ರಲ್ಲ ಆತ್ಮ, ಇದೇ ನಿಜವಾದ ಮನುಷ್ಯ. ಈ ದೇಹ ಏನಿಲ್ಲ, ಸುಮ್ಮನೆ ಅದು ಮಣ್ಣಿನ ಒಂದು ಮಡಿಕೆ ಥರ ಇದೆ, ಒಂದು ಪಿಂಜರ ಥರ ಇದೆ ಅದರ. ಮನುಷ್ಯ ಸತ್ತ ತಕ್ಷಣ ಈ ದೇಹನ ಬಿಡ್ತಾರೆ, ಮಣ್ಣಿಗೆ ಹೋಗ್ಬಿಡ್ತದೆ. ಇದು ಔಟ್ವರ್ಡ್ ಆಚೆ ಕಡೆ ಇರೋ ಒಂದು ಬಟ್ಟೆ ಥರ, ಒದಿಕೆ ಥರ ಅಷ್ಟೇ. ಹೆಂಗೆ ಬಟ್ಟೆನ ಕಿತ್ತು ಬಿಸಾಕ್ತೀರ ಆ ಥರ ಏನಾರ ಮಣ್ಣು ಅಂದಿದ ತಕ್ಷಣ ಈ ದೇಹನ ಏನು ಮಾಡ್ತಾರೆ, ಮನುಷ್ಯ ಮಣ್ಣಿಗೆ ಬಿಸಾಕ್ತಾನೆ. ಆದರೆ ಅವನು ಒಳಗಡೆ ಇದೆ ಗೊತ್ತಾ ಆತ್ಮ, ಅದು ತುಂಬ ಇಂಪಾರ್ಟೆಂಟು ಅದರ. ಅದು ಏನ್ರಿ, ವರ್ಷಗಟ್ಟಲೆ ಕೂಡ ಏನ್ರಿ ದೇಹದಲ್ಲೇ ಇರ್ತದೆ. ಸತ್ತಿದ ಮೇಲೆ ಅವರಿಂದ ಏನಾಗ್ತಾರೆ, ಹೊರಗಡೆ ಬಂದ್ಬಿಡ್ತದೆ ಅಲ್ಲರ ಅಂತ ಒಂದು ಅಭಿಪ್ರಾಯ. ಅಂದರೆ ಕಾನ್ಸೆಪ್ಟ್ ಸಿಂಪಲಾಗಿ ಹೇಳ್ಬೇಕಾರೆ ಏನಪ್ಪ ಅಂತಂದರೆ, ಮನುಷ್ಯನೊಳಗೆ ಒಂದು ಆತ್ಮ ಇದೆ, ಇದನ್ನು ದೇವರೇ ತಾನೇ ಸೃಷ್ಟಿ ಮಾಡಿ ಇಟ್ಬಿಟ್ಟವ್ರೆ. ಮನುಷ್ಯ ಸತ್ತಿದ ಮೇಲೆ ಈ ಆತ್ಮ ಮನುಷ್ಯನೇ ಆಗ್ತಾರೆ, ಬಿಡುಗಡೆ ಆಗಿ ಹೋಗ್ತಾರೆ. ಇದಕ್ಕೆ ಸಾವಿಲ್ಲ ಅಂತ ಒಂದು ಕಾನ್ಸೆಪ್ಟ್ ಅದರ. ಇದ್ರ ಬಗ್ಗೆ ನಾವು ಕೂಡ ಕೇಳ್ಬಿಟ್ಟಿದ್ದೀರಿ ಅದರ. ಯಾವುದೇ ಧರ್ಮ ತಗೊಳ್ರಿ, ಯಾವುದೇ ಮತ ತಗೊಳ್ರಿ ಅದರ, ಇಡೀ ಲೋಕದಲ್ಲಂತ ಪ್ರತಿಯೊಬ್ಬ ಏನ್ರಿ ನಂಬಂಥದ್ದು ಇದೇ ತತ್ವ. ಮನುಷ್ಯ ಸತ್ತ ಮೇಲೆ ಎಲ್ಲೋ ಹೋಗ್ತಾರೆ ಅಂತ ಕೇಳಿದ್ರೆ, ಅಯ್ಯೋ ಅವನ ಆತ್ಮ ಏನಾಗ್ಬಿಡ್ತಾರೆ, ನ್ಯಾಯ ತಪ್ಪಕ್ಕೆ ಹೋಗ್ಬಿಡ್ತಾರೆ, ನರಕಕ್ಕೆ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಅಂತ. ಓಕೆನಾ? ಸರಿ, ಇವಾಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನು ಮಾಡೋಣ, ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫು ಲಿಖಿತ ಓದ್ಬೋದಾ? ಹಾ ಅಂಕಲ್, ಓದ್ತೀನಿ. ಮತ್ತೊಂದು ಮಾತಿನಲ್ಲಿ, ಸಂಪ್ರದಾಯತೆಯು ನಿಜವಾದ ಮನುಷ್ಯನು ಈ ಲೋಕದವನಲ್ಲ, ಆದರೆ ಚೈತನ್ಯವು ಅದರ ಮಾಂಸದೇಹದಲ್ಲಿನ ಅನುಭವದ ಹೊರತಾಗಿ ಪೂರ್ಣವಾಗಿ ಈ ಲೋಕಕ್ಕೆ ಹೊಂದಿಕೊಂಡಿರುವುದಿಲ್ಲ. ಮರಣದಲ್ಲಿ ಅದು ಆ ದೇಹದಿಂದ ಬಿಡುಗಡೆ ಹೊಂದಿಕೊಳ್ಳುವಾಗ ಒಂದು ಮಹಾ ಆಶೀರ್ವಾದದ ಅನುಭವವಾಗುತ್ತದೆ ಎಂದು ಊಹಿಸಲಾಗಿದೆ. ಮಾನವನು ಮಾಂಸದೇಹಧಾರಿಯಾಗಿದ್ದಾಗ ಅದರಲ್ಲೇ ಮುಂದುವರೆಯುವ, ಅಂದರೆ ತನ್ನ ಆಯುಷ್ಕಾಲವನ್ನು ವೃದ್ಧಿಪಡಿಸಿಕೊಳ್ಳುವ ಅನೇಕ ಪ್ರಯತ್ನಗಳನ್ನು ಔಷಧಿಗಳ ಮೂಲಕ, ಯಾತ್ರೆಗಳ ಮತ್ತು ಪ್ರತಿಯೊಂದು ಆರೋಗ್ಯಕರ ಸಾಧನೆಗಳ ಅನ್ವೇಷಣೆಗಳ ಮೂಲಕ ಮಾಡಿದ್ದಾಗ್ಯೂ ಅವುಗಳು ಸಿದ್ಧಾಂತವಾಗಿ ಮನುಷ್ಯನ ಉಪಯೋಗ ಮತ್ತು ಸಂತೋಷಕ್ಕೆ ದೋಷಯುತವಾಗಿ ಮಾರ್ಪಡಿಸುತ್ತದೆ ಎಂದು ಸಾಧಿಸಲಾಗುತ್ತದೆ. ಮರಣವೆಂಬ ಬಿಡುಗಡೆಯು ವಿಕಾಸ ಪ್ರಕ್ರಿಯೆಯ ಮತ್ತೊಂದು ಹಂತವಾಗಿದೆ ಎಂದು ತದಭಿಪ್ರಾಯ ಪಡಲಾಗಿದೆ. ಹಲವರ ಮನಸ್ಸಿನಲ್ಲಿ ಐಹಿಕತೆಯಿಂದ ಪರಲೋಕದ ಪರಿಸ್ಥಿತಿಗೆ, ಪ್ರಾಣಿಯ ಅವ್ಯವಸ್ಥೆಯಿಂದ ಆತ್ಮಿಕ ಪರಿಸ್ಥಿತಿಗೆ ಉಂಟಾಗುವ ಅಂತಹ ಭವಿಷ್ಯದಲ್ಲಿನ ವಿಕಸನವನ್ನು ಒಂದು ಸಮಂಜಸವಾದ ಯೋಜನೆಯಾಗಿಯೂ ಮಾನವನಾಗಿ ಸೃಷ್ಟಿಸಲ್ಪಡಲಿಲ್ಲ.
ಆತನು ಇತಿಹಾಸ ಪೂರ್ವ ಸಮಯದ ಪ್ರೋಟಾಪ್ಲಾಸಂನಿಂದ ಮೈಕ್ರೋಬ್ ವರೆಗೂ, ಅಲ್ಲಿಂದ ಮುಂದೆ ಅನೇಕ ಹಂತಗಳು ದಾಟಿ ಮಂಗನಾಗುವವರೆಗೂ ಮತ್ತು ಮಂಗನಿಂದ ಮಾನವನಾಗುವವರೆಗೂ ಒಂದು ಸುದೀರ್ಘ ಕಾಲದ ವಿಕಸನೆಗೊಳಗಾದನು ಎಂಬ ವೈಜ್ಞಾನಿಕ ತರ್ಕದ ಪರಿಣಾಮವೆಂದು ಗಣನೆಗೆ ತರಲಾಗುತ್ತದೆ. ಇನ್ನು ಮುಂದುವರಿಯುತ್ತಾ ಮಾನವತ್ವವು ಅದರ ಪ್ರಾರಂಭದ ಕಾಲದಲ್ಲಿ ಇಂದಿನ ಮಾನವತ್ವಕ್ಕಿಂತ ಕೀಳು ಸ್ಥಿತಿಯಲ್ಲಿತ್ತು ಎಂದು ಸಹ ಹೇಳಲಾಗುತ್ತದೆ. ವಿಕಸನವು ಮಾನವನನ್ನು ಉತ್ತಮ ಸ್ಥಿತಿಗೆ ತರುತ್ತಿತ್ತು. ಮುಂದಿನ ಹೆಜ್ಜೆಯು ದೇವದೂತರುಗಳಂತೆ ಅಥವಾ ದೇವದೂತರುಗಳು ಅಥವಾ ಪಿಶಾಚಿಗಳಂತಹ ಆತ್ಮಿಕ ಸ್ಥಿತಿಗೆ ರೂಪಾಂತರಗೊಳ್ಳುವುದು ಎಂದು ಹೇಳಲಾಗುತ್ತಿದೆ. ಥ್ಯಾಂಕ್ ಯು ಸರ್. ಅದಕ್ಕೆ ನೋಡ್ಬೇಕಾದ್ರೆ ಇದೇನಪ್ಪ ಹೇಳ್ತಾರೆ ಅಂದರೆ, ಮನುಷ್ಯನ ಸೃಷ್ಟಿ ಮಾಡಿದ್ದು ಆ್ಯಕ್ಚುಲಿ ದೇಹದಲ್ಲಿರೋದಕ್ಕಲ್ಲ, ಭೂಲೋಕಕ್ಕೆ ಸಂಬಂಧವಾಗಿರೋದಕ್ಕಲ್ಲ, ಅವನು ಆತ್ಮಿಕವಾಗಿರೋದಕ್ಕೇ ದೇವರು ಸೃಷ್ಟಿ ಮಾಡಿಬಿಟ್ಟವ್ರೆ. ಅದಕ್ಕೆ ಈ ಭೂಲೋಕದಲ್ಲಿ ಮತ್ತೆ ಏನಪ್ಪ ಆಗ್ತಾರೆ ದೇಹದಲ್ಲಿ ಅಂದರೆ, ಈ ಭೂಲೋಕದಲ್ಲಿ ದೇಹದಲ್ಲಿರ್ಬೇಕಾದ್ರೆ ಏನಾಗ್ತಾರೆ, ಅನೇಕ ಅನುಭವಗಳನ್ನ ಮಾಡ್ತಾ ಇರೋದು ಪಡ್ಕೊತದೆ ಅಲ್ದ್ರ. ಪಡ್ಕೊಂಡ್ಬಿಟ್ಟು ಈ ಒಂದು ದೇಹದಿಂದ ಬಿಡುಗಡೆ ಆಗಿ ಸ್ವತಂತ್ರನೇ ಮಾಡ್ತದೆ. ತುಂಬ ಅದು 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 ಎಕ್ಸ್ಪೆಕ್ಟ್ ಮಾಡ್ತಂತೆ, ಏನಂತಾರೆ ತುಂಬ ಆಸೆ ಪಡ್ತದೆ ಅಂತ ಹೇಳ್ತಂತೆ. ಹೌದ್ರ? ಅದಕ್ಕೆ ಏನು ಹೇಳ್ತಾರೆ, ಸರಿಯಪ್ಪ ಆಸೆ ಪಡ್ತಾರೆ, ಸಂತೋಷ. ಈ ದೇಹದಿಂದ ಈ ಆತ್ಮ ಹೊರಗಡೆ ಬಂದು ಸ್ವತಂತ್ರ ಜೀವಿತವಾಗಿರೋದಕ್ಕೆ ತುಂಬ ಆಸೆ ಪಡ್ತಾರೆ. ಇಲ್ಲಿ ದೇಹದಲ್ಲಿ ಸುಮ್ಮನೆ ಅನುಭವ ಪಡೋದಕ್ಕೆ ಇಟ್ಟವ್ರೆ ಅಂತ ಹೇಳ್ತಾರಲ್ಲ. ಆಗಿರ್ಬೇಕಾದ್ರೆ ಈ ದೇಹದಲ್ಲಿರ್ಬೇಕಾದ್ರೆ ಯಾಕೆ ಈ ಒಂದು ಸುಖ, ಸಂತೋಷ, ಸೌಕರ್ಯ, ಅದು ಮಾತ್ರ ಅಲ್ಲ, ಏನೋ ಕಾಯಿಲೆ ಬಂದರೆ ಇಮ್ಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗೋವಂಥದ್ದು, ಇದಕ್ಕೆಲ್ಲ ವ್ಯವಸ್ಥೆಗಳು ಮಾಡ್ಕೊಳೋದು ಯಾತಕ್ಕೆ? ಅದಕ್ಕೆ ಏನಂತಾರೆ, ಒಂದಲ್ಲ ಒಂದು ರೀತಿಯಲ್ಲಿ ಇನ್ವೆನ್ಷನ್ಸ್ಗಳು ಮಾಡಿ ಆ ಪ್ರಯೋಗಗಳನ್ನ ಕಂಡುಹಿಡ್ದು ಒಂದು ಕಾಯಿಲೆಗೆ ಒಂದೊಂದು ಕಾಯಿಲೆಗೆ ಎಲ್ಲ ಕಾಯಿಲೆಗಳಿಗೂ ಔಷಧಿ ಕಂಡುಹಿಡಿ ಅಂತ ಒಂದು ಏನಕ್ಕೆ ಬೇಕು ಅಲ್ವನಾ? ಇವಾಗ ಸತ್ತಿದ ಮೇಲೆ ಈ ದೇಹದಿಂದ ಒಂದು ಸ್ವತಂತ್ರವಾಗಿ ಹೋಗ್ತದೆ ಅಂತಂದರೆ ಹೋಗೋದು ಒಳ್ಳೇದಲ್ವಾ? ಜಲ್ದಿ ಸಾಯ್ಲಿ ಬಿಡಿ, ಹೆಂಗ್ರೆ ಮತ್ತೆ ಯಾಕೆ ಲೇಟಾಗಿ ಸಾಯ್ಬೇಕು ಅಂತ ಆ ಮರಣನ ಪೋಸ್ಟ್ಪೋನ್ ಮಾಡೋದಕ್ಕೆ ಯಾಕೆ ಎಲ್ಲ ಕಾಯಿಲೆಗಳಿಗೂ ಎಕ್ಸೆಟ್ರಾ ಒಂದು ಮೆಡಿಸಿನ್ಸ್ನ ಕಂಡುಹಿಡಿಬೇಕು? ಯಾಕೆ ಇಷ್ಟು ಸುಖವಾಗಿ ಬಾಳೋದಕ್ಕೆ ಪ್ರಯತ್ನ ಪಡಬೇಕು? ಸಾಯೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ಬೋದಲ್ವಾ? ಯಾಕೆ ಪ್ರಯತ್ನ ಮಾಡೋದಿಲ್ಲ ಅಲ್ವರ? ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಇದು ಒಂದು ಪ್ರಾಣಿ ಥರ ಜೀವನ, ಏನೋ ಮನುಷ್ಯನ ಜೀವನ ಏನ್ರಿ ಒಂದು ಒಂದು ಪ್ರಾಣಿಯಿಂದ ಏನ್ರಿ ಒಂದು ಆತ್ಮಿಕ ಶರೀರಕ್ಕೆ ಹೋಗುವಂಥ ಒಂದು ಪ್ರೊಸೆಸ್ ಅಂತ ಹೇಳ್ತಾರೆ. ಇದು ಹೆಂಗಪ್ಪ ಅಂತಂದರೆ, ದೇವರು ಮನುಷ್ಯನ ಎವಲ್ಯೂಷನ್ ಮುಖಾಂತರ ಸೃಷ್ಟಿ ಮಾಡಿದ್ರು. ಯಾವ ಥರ? ಒಂದು ಚಿಕ್ಕ ಪ್ರೋಟೋಜೋವಾ ಇತ್ತು, ಒಂದು ಚಿಕ್ಕ ಅಣು ಇತ್ತು, ಅದನ್ನು ಹಂಗೆ ಡೆವಲಪ್ ಆಗಿ 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 ಏನಾಗ್ಬಿಡ್ತದೋ ಒಂದು ಕೋತಿ ಆಗೋಯ್ತು. ಹಂಗೆ ಕೋತಿಯಿಂದ ಏನಾಗ್ಬಿಡ್ತು ಮಂಗನಿಂದ ಮಾನವ ಅಂತ ಏನು ಮಾಡ್ತಾರೆ, ಇದು ಜರ್ನಿ ಹೆಂಗಿರುತ್ತೆ. ಚಿಕ್ಕದಾಗ ಒಂದು ಅಣುವಿಂದ ಎಲ್ಲಿ ಬಂದ್ಬಿಟ್ಟ ಸೀದಾ ಮನುಷ್ಯ ಮಂಗಿಗೆ ಬಂದ್ಬಿಟ್ಟ, ಮಂಗನಿಂದ ಮಾನವನಾಗ್ಬಿಟ್ಟ. ಇವ್ ಮಾನವಿಂದ ಎಲ್ಲ ಹೋಯ್ತಾನೆ ಇದ್ದಾರೆ. ನೆಕ್ಸ್ಟ್ ಅಯ್ಯೋ ಮಾನವಿಂದ ಸತ್ತಿದ ಮೇಲೆ ಅವನು ಜೀವನ ಈ ಭೂಲೋಕನ ಬಿಟ್ಬಿಟ್ಟು, ಈ ಸೆರೆಮನೆ ಬಿಟ್ಬಿಟ್ಟು ಎಲ್ಗೋಗ್ಬಿಡ್ತಾನೆ, ಆತ್ಮಿಕ ಜೀವನಕ್ಕೆ ಹೋಗ್ಬಿಡ್ತಾನೆ, ಸ್ಪಿರಿಚುವಲ್ ಕಂಡೀಷನ್ಸ್ಗೆ ಹೋಗ್ಬಿಡ್ತಾನೆ. ಅದಕ್ಕೆ ದೇವ್ರ ಮನುಷ್ಯನ ಸೃಷ್ಟಿ ಮಾಡಿರೋದು ಅಂತ ಹೇಳ್ತಾರೆ. ಓಕೆ, ಸರಿ. ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫ್ ಹೋದ್ರ, ನೆಕ್ಸ್ಟ್ ಪ್ಯಾರಾಗ್ರಾಫು ಸಂತೋಷ್ ಪದರ್ ಓದ್ತೀರಾ? ಓದ್ತೀನಿ ಬ್ರದರ್. 19ನೇ ಶತಮಾನದ ಧೋರಣೆಗೆ ಇವುಗಳೆಲ್ಲವೂ ಬಹಳಷ್ಟು ಹೊಗಳಿಕೆ ಮಾಡುವವುಗಳಾಗಿವೆ. ಒಂದೆಡೆಯಲ್ಲಿ ಇದು ಬಹುಕೀಲು ಜ್ಞಾನದ ವಂಶಾವಳಿಯನ್ನು ಒಪ್ಪಿಕೊಳ್ಳುತ್ತದೆ. ಇದು ಇಂದು ಅದು ತಾನು ಅತ್ಯುನ್ನತವಾದ ಪ್ರಾಪ್ತಿಯನ್ನು ಮಾತ್ರವಲ್ಲದೆ ಭವಿಷ್ಯದಲ್ಲಿನ ಏಳಿಗೆಯನ್ನು ಸಂಪಾದಿಸಿಕೊಂಡಿರುವುದಾಗಿ ಹೇಳಿಕೊಳ್ಳುತ್ತದೆ. ಈ ದೃಷ್ಟಿಕೋನವು ನಾಗರಿಕ ಪ್ರದೇಶದ ಜನರಿಗೆ ಮಾತ್ರವೇ ಮಿತಿಯಾಗಿರುವುದಿಲ್ಲ. ಸಾಮಾನ್ಯವಾಗಿ ಎಲ್ಲಾ ಅನ್ಯ ಜನರು, ಅನಾಗರಿಕರು ಸಹ ಅವರು ಒಂದು ವೇಳೆ ವಾಡಿಕೆಯಾಗಿ ಇದುವರೆಗೂ ಆತನ ಮೂಲವನ್ನು ಪತ್ತೆ ಮಾಡದೆ ಹೋದಾಗ್ಯೂ ಬಹುಮಟ್ಟಿಗೆ ಮಾನವನ ಬಗ್ಗೆ ಅದೇ ವಿಧವಾದ ಆಲೋಚನೆಯನ್ನು ಹೊಂದಿದ್ದಾರೆ. ಈ ದೃಷ್ಟಿಕೋನವು ಅನ್ಯ ಜನರ ಎಲ್ಲಾ ತತ್ವಜ್ಞಾನದ ಬೆಂಬಲ ಪಡೆದಿದೆ ಮತ್ತು ಗಣನೀಯವಾಗಿ ಇದು ಹಿಂದಿನ ವೈಜ್ಞಾನಿಕ ವಿಚಾರವಂತರ ಬೆಂಬಲವನ್ನು ಹೊಂದಿದೆ. ಇವರುಗಳು ಈ ವಿಷಯದ ಬಗ್ಗೆ ಬೇರೆಯದೇ ಆದ ಅರ್ಥ ವಿವರಣೆಯನ್ನು ನೀಡುವುದರಾಗಿದ್ದಾಗ್ಯೂ ವಿಕಾಸನದ ಹಾದಿಯಲ್ಲಿ ಭವಿಷ್ಯ ಜೀವನದ ನಿರೀಕ್ಷೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಇಷ್ಟಪಡುತ್ತಾರೆ ಮತ್ತು
ತಮ್ಮ ಪ್ರತಿಷ್ಠೆಯ ತೃಪ್ತಿಯನ್ನು ಅನುಭವಿಸುತ್ತಾರೆ. ಆದರೆ ಇದು ಮಾನವನಲ್ಲಿನ ಜೀವಕಣದ ಬಗ್ಗೆ ಅವರ ಸ್ವಂತ ವೈಜ್ಞಾನಿಕ ಲೆಕ್ಕಾಚಾರಗಳಿಗೆ ಸರಿ ಹೊಂದುವುದಿಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕಾದ್ರೆ ಇದೇನಪ್ಪ ಕಾನ್ಸೆಪ್ಟ್ ಅಂತಂದರೆ ಅಲ್ಲಿ ಹೇಳ್ತಾರೆ ಅಂದರೆ 19th ಸೆಂಚುರಿ ಅಂತ. ಇವತ್ತು ನಾವಿರೋ 20th ಸೆಂಚುರಿ. ಈ 20th ಸೆಂಚುರಿಯಲ್ಲಿ ಇಷ್ಟು ಜ್ಞಾನ ಬುದ್ಧಿ ತಿಳುವಳಿಕೆ ಎಲ್ಲ ಬೆಳೆದ್ರೂ ಸರಿ, ಈ ಒಂದು ಮುತ್ತಾತನ ಕಾಲದಿಂದ ಬರ್ತೈತೆ ಗೊತ್ತ ತತ್ವ, ಇದನ್ನೇ ಜನಗಳೇನು ಮಾಡ್ತಾರೆ ನಂಬ್ತಾರೆ. ಆದರೆ ಏನಂದರೆ ಸ್ವಲ್ಪ ಆಲ್ಟ್ರೇಷನ್ಸ್ ಅಷ್ಟೇ. ಅರೆ ಅಲ್ಟಿಮೇಟ್ ಕಾನ್ಸೆಪ್ಟ್ ಏನಂದರೆ ಸೇಮ್ ಅಲ್ವರ. ಬೇರೆ ಬೇರೆ ಮತಗಳಿರ್ಬೋದು, ಬೇರೆ ಬೇರೆ ಧರ್ಮಗಳಿರ್ಬೋದು, ಬೇರೆ ಬೇರೆ ನಂಬಿಕೆ ಇರ್ಬೋದು, ಆದರೆ ಎಲ್ಲರೂ ಒಟ್ಟಾಗಿ ಅಲ್ಟಿಮೇಟಾಗಿ ಬರೋದು ಗುರಿ ಏನು? ಮನುಷ್ಯನಲ್ಲಿ ಒಂದು ಆತ್ಮ ಇದೆ, ಆತ್ಮ ಸಾಯಲ್ಲ. ಮನುಷ್ಯ ಸತ್ತಿದ್ಮೇಲೆ ಆ ದೇಹ ಇಂದ ಆತ್ಮ ಹೊರಗಡೆ ಬರ್ತದೆ. ಅದೇನಾಗ್ತದೆ, ಅಲ್ಲೋ ಇಲ್ಲೋ ಹೋಗ್ತದೆ, ಸ್ಪಿರಿಚುಯಾಲಿಟಿಗೆ ಹೋಗ್ಬಿಡ್ತದೆ ಅಂತೇನ್ರಿ ಒಂದು ಅಭಿಪ್ರಾಯ. ಅದರ ಸತಿ ನೋಡ್ಬೇಕ್ರೆ ಇಡೀ ಒಂದು ನೀವು ಯಾವುದೇ ಧರ್ಮ ತಗೊಳ್ರಿ, ಎಲ್ಲರೂ ಹೇಳೋದು ಇದೇ ಕಾನ್ಸೆಪ್ಟು ಅಲ್ವರ. ಸೊ ಅದಕ್ಕೆ ಏನ್ರಿ ಇದು ಆರ್ಥೋಡಾಕ್ಸ್ ವ್ಯೂ. ಅದರ ಆರ್ಥೋಡಾಕ್ಸ್ ಅನ್ನು ಏನಪ್ಪ ನೋಡಿದರೆ ತುಂಬ ಒಂದು ಧಾರ್ಮಿಕವಾಗಿರೋಂಥ ಒಂದು ದೃಷ್ಟಿಕೋನದಲ್ಲಿ ಜನಗಳೇ ಹೇಳೋದು ಏನೋ. ಅಂದರೆ ಅದಕ್ಕೆ ಆತ್ಮಕ್ಕೆ ಮೋಕ್ಷ ಸಿಕ್ಕೋದು, ಆತ್ಮಕ್ಕೆ ಶಾಂತಿ ಸಿಕ್ಕೋದು, ಆತ್ಮಕ್ಕೆ ತೃಪ್ತಿ ಸಿಕ್ಕೋದು ಅಂತ ಏನು ಮಾಡ್ತಾರೆ, ಇದನ್ನೆಲ್ಲ ನಂಬೋದು. ಅದಕ್ಕೆ ಮನುಷ್ಯ ಸತ್ಮೇಲೆ ಏನು ಮಾಡ್ತಾರೆ, ಆ ಪೂಜೆ ಈ ಪುರಸ್ಕಾರ ಎಲ್ಲ ಮಾಡ್ತಾರೆ ನೋಡ್ರಿ ಅಂತೀನಿ. ಅದರ ಯಾವತ್ತು ಯಾರು ಬಂದಿರ್ತಾರೋ ಎಲ್ಲ ನೋಡೋದಕ್ಕೆ ಸಾವಾಗ ಮಾತ್ರ ಏನು ಮಾಡ್ಬಿಡ್ತಾರೆ, ಬಂದ್ಬಿಡ್ತಾರೆ. ಯಾಕೆ ಗೊತ್ತಾ? ಸಾವಾಗ ಮಾತ್ರ ಬರ್ತಾರೆ. ಯಾಕೆ ಬರ್ತಾರೆ ಗೊತ್ತಾ ನಿಮಗೆ? ಲಾಸ್ಟಲ್ಲಿ ಒಂದ್ಸತಿ ಏನು ಮಾಡಿ, ದಯವಿಟ್ಟು ಬಂದು ನೋಡ್ಕೊಂಡು ಹೋಗ್ಬಿಡಿ. ಯಾಕೆ ನೋಡ್ಕೊಂಡು ಹೋಗ್ಬೇಕು? ಕೊನೆಗೆ ಅಯ್ಯೋ ಎಲ್ಲ ಲೈನ್ 28 ಜನ ಲೈನ್ ಇದ್ದೀರಾ ಇಲ್ವಾ? ಎಲ್ಲ ಮೊಬೈಲ್ ಇಟ್ಬಿಟ್ಟು ನಿದ್ದೆ ಮಾಡ್ತಾ ಇದ್ದೀರಾ? ಮತ್ತೆ ನೋಡಕ್ ಸಿಗಲ್ಲ, ನೋಡಕ್ ಆಗಲ್ವಲ್ಲ ಅಂತ ಬ್ರದರ್. ದೆವ್ವಾಗಿ ಬಂದು ನನ್ ಕಾಡ್ ಗಿಡನೋ ಕಡೆಲ್ಲ ಅಷ್ಟು ಈಗ ಲೆಕ್ಕ ತಗೊಂತಾನೆ ಯಾರ್ಯಾರು ಬಂದಾರ ಇಲ್ಲ ಅಂತ. ರೇಷ್ಮೆ ಇಷ್ಟರ ಎಚ್ಚರಿಕೆ ಅಂದವ್ರೆ ಎಲ್ಲಾರು ಅದಕ್ಕೆ ಕೊನೆಗೆ ಒಂದ್ಸತಿ ಬಂದು ನೋಡ್ಕೊಂಬಿಡು. ಯಾಕೆ ಇನ್ನೊಂದ್ಸತಿ ಸಿಕ್ಕಲ್ಲ ಅಲ್ಲ ಅಂತ. ಅಲ್ಲೋ ಅಪ್ಪಿ ತಪ್ಪಿ ನಿಮ್ ನೀಡಿಯಾಗ ಬಂದ್ಬಿಡ್ತದೆ, ಅಮ್ಮ ನೋಡಿಲ್ಲ ಅಂದ್ರೆ ಅಂದ್ಬಿಟ್ಟು ಎಲ್ಲ ಹೊಡೆದು. ಎಕ್ಸಾಂಪಲ್ ಹೇಳ್ತೀವಿ ಕೇಳ್ರಿ. ನಮ್ಮ ತಾಯಿ ತೀರೋಗ್ಬಿಟ್ರು. ನಮ್ಮ ತಾಯಿ ಬ್ಯಾಕ್ಗ್ರೌಂಡ್ ಗೀಕ್ರೌಂಡ್ ಆ ಕಡೆ ಈ ಕಡೆ ಎಲ್ಲ ಹಿಂದೂಸ್ಗಳೇ, ಒಬ್ರು ಅಡ್ರೆಸ್ ಇಲ್ಲ ಇಷ್ಟು ದಿನ. ಏನು ತೀರೋಗ್ಬಿಟ್ರು ನೋಡ್ಬೇಕು, ಎಲ್ಲ ಹೊಡ್ಬೋಗ್ಬಿಟ್ರು ಪಟ್ಬಿಟ್ಟು ಅಂತ ಅಂದ್ಬಿಟ್ಟು. ಅಲ್ಲೆಲ್ಲ ಏನಕ್ಕೆ ಅಂತ ನೋಡಿದ್ರೆ, ಇಲ್ಲಿ ಅಮ್ಮ ಹೋಗ್ಬಿಟ್ರು ಲೇ ದೆವ್ವಾಗಿ ಬಂದು ನಮ್ಗೆ ಹಿಂಸೆ ಕೊಟ್ಬಿಡ್ತಾರೆ, ಅದಕ್ಕೇನು ಮಾಡೋಣ, ತೃಪ್ತಿಯಾಗಿ ನೋಡ್ಬಿಡೋಣ, ನಾವು ಅಮ್ಮನಿಗೆ ಏನು ಬೇಕೋ ಮಾಡ್ಬಿಡೋಣ, ಸಮಾಧಾನವಾಗಿ ಹೋಗ್ಬಿಡ್ಲಿ ಅಂತ ಅಂದ್ಬಿಟ್ಟು. ಜೀವಂತವಾಗಿರ್ಬೇಕಾದ್ರೆ ಒಬ್ಬರೂ ಬಂದು ₹1 ನೋಡಲ್ಲ. ಇದಕ್ಕೇನೆ ಮನುಷ್ಯ ಹೋಗೋದು. ಯಾಕೆ ಗೊತ್ತಾ? ಎಲ್ಲರ ಮೈಂಡಲ್ಲಿ ಫಿಕ್ಸ್ ಏನಾಗ್ಬಿಟ್ಟೈತೆ, ಮನುಷ್ಯ ಸತ್ತ ಮೇಲೆ ಅವನ ಆತ್ಮಗೇನಿಲ್ಲ, ಸಾವಿಲ್ಲ. ಅದಕ್ಕೆ ಆತ್ಮನ ಸಮಾಧಾನವಾಗಿ ಏನು ಮಾಡ್ಬಿಡೋಣ, ಕಳಿಸ್ಕೊಟ್ಬಿಡೋಣ, ಸಂತೋಷವಾಗಿ ಹೋಗ್ಬಿಡ್ಲಿ ಅಂತಂದ್ಬಿಟ್ಟು. ಅದರ ಭೂಲೋಗ್ತಾ ಇರ್ಬೇಕಾದ್ರೆ ಎಲ್ಲ ಇಲ್ದಿದಂತೆ ಟಾರ್ಚರ್ ಕೊಟ್ಟಿರ್ತಾರೆ. ಆಮೇಲೆ ಸತ್ತ ಮೇಲೆ ಮಾತ್ರ ಸಮಾಧಾನಕ್ಕೆ ಹೋಗ್ಬಿಡೋದು ಹೆಂಗೆ ಹೋಯ್ತದೆ. ನೋಡ್ರಿ, ಚೇತನು ಯಾವ ರೀತಿ ಜನಗಳನ್ನ ಮಂಕ್ ಮಾಡೋನೆ. ಇದು ಏನ್ರಿ ಸಮಾಜದಲ್ಲಿರೋಂಥ ದೃಷ್ಟಿಕೋನ. ಕರೆಕ್ಟಾ? ಸರಿ, ಇವಾಗ ಏನು ಮಾಡೋಣ, ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಸಬ್ಹೆಡಿಂಗ್ ಏನಂದರೆ ಸೈನ್ಸ್. ಸೈನ್ಸ್ ಏನು ಹೇಳ್ತಾರೆ ನೋಡೋಣ. ಜೋಸಫ್ ಬದರ್ ಓದ್ತೀರಾ? ಓಕೆ. ವಿಜ್ಞಾನವು ಕಂಡುಕೊಂಡಂಥ ಮಾನವ, ಮ್ಯಾನ್ ಆಸ್ ಸೀನ್ ಬೈ ಸೈನ್ಸ್. ಮಾನವನೆಂದರೇನು ಎಂಬ ಪ್ರಶ್ನೆಗೆ ವೈಜ್ಞಾನಿಕ ಉತ್ತರವು ಸರಳ ಭಾಷೆಯಲ್ಲಿ ಹೀಗಿರಬಹುದು: ಮಾನವನು ಅಭಿವೃದ್ಧಿ ಹೊಂದಿ ಬೆಳೆದು ಬಂದಿರುವನೆಂದು ತಿಳಿದಿರುವ ಒಂದು ಶ್ರೇಷ್ಠವಾದ ಪ್ರಾಣಿ. ಇತರ ಪ್ರಾಣಿಗಳಿಗಿಂತ ವಿಭಿನ್ನವಾದ ದೇಹವೊಂದನ್ನು ಆತನು ಹೊಂದಿದ್ದಾನೆ. ಈ ದೆಸೆಯಲ್ಲಿ ಇದು ಉನ್ನತವಾದ ಮತ್ತು ಶ್ರೇಷ್ಠವಾದ ಅಭಿವೃದ್ಧಿಯಾಗಿದೆ. ಆತನ ಮೆದುಳಿನ ರಚನೆಯು ಕೀಳು ಪ್ರಾಣಿಗಳ ಮೆದುಳಿನ ರಚನೆಗೆ ಅನುರೂಪದಾಗ್ಯೂ ಅದು ಬಹಳಷ್ಟು ಉತ್ತಮ ಅಭಿವೃದ್ಧಿ ಹೊಂದಿದೆ ಮತ್ತು ಹೆಚ್ಚಿನ ಮಟ್ಟಿಗೆ ಸಂಸ್ಕರಿಸಿದ ಮಟ್ಟದಲ್ಲಿ, ಮತ್ತು ಅದರಲ್ಲಿ ಅನೇಕ ವಿಶಾಲವಾದ ಸಾಮರ್ಥ್ಯಗಳು ಸೇರಿಸಲ್ಪಟ್ಟಿದ್ದು, ಮಾನವನು ಕೆಳಮಟ್ಟದ ಪ್ರಾಣಿಗಳ ಒಡೆಯನಾಗುವಂತೆ ರಚಿಸಲ್ಪಟ್ಟಿದೆ. ಮಾನವನ ಉಸಿರು ಅಥವಾ ಜೀವನ ಚೈತನ್ಯವು ಉಳಿದ ಪ್ರಾಣಿಗಳಂತೆಯೇ ಇದೆ. ಪಶುಗಳು ತಮ್ಮ ಜೀವ ಮತ್ತು ದೇಹವನ್ನು ತಮ್ಮ ಪೂರ್ವಜರಿಂದ ಪಡೆದುಕೊಂಡಿರುವ ರೀತಿಯಲ್ಲಿಯೇ ಮಾನವರ ಶರೀರ ರಚನೆ
ಮತ್ತು ಜೀವಕಣವು ಆತನ ಪೂರ್ವಜರ ಮೂಲಕ ಬಂದದ್ದಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಅದಕ್ಕೆ ಸೈನ್ಸ್ ಏನಪ್ಪ ಹೇಳ್ತಾರೆ ಮನುಷ್ಯನ ಬಗ್ಗೆ ಅಂತಂದರೆ, ಮನುಷ್ಯ ಒಂದು ಪ್ರಾಣಿ ಕಣಪ್ಪ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಏನಪ್ಪ ಪ್ರಾಣಿ ಅಂತಂದರೆ ಅವನು ಡೆವಲಪ್ ಆಗ್ತಾರಂಥ ಪ್ರಾಣಿ ಅಂತಾರೆ ಅಲ್ವರ. ಎಲ್ಲ ಪ್ರಾಣಿಗಳ ಥರ ಇದೊಂದು ಪ್ರಾಣಿ, ಆದರೆ ಇವನ್ ಬಾಡಿ ಮತ್ತು ಇವನ್ ಬ್ರೈನ್ ಕೆಪಾಸಿಟಿ ಎಲ್ಲ ಪ್ರಾಣಿಗಳಿಗಿಂತ ಏನಾಗಿದೆ, ಸ್ವಲ್ಪ ಸುಪೀರಿಯರ್ ಆಗಿದೆ. ಅದರಿಂದ ಬೇರೆ ಎಲ್ಲ ಪ್ರಾಣಿಗಳು ಸ್ವಲ್ಪ ಡೆವಲಪ್ಡ್, ಸ್ವಲ್ಪ ಬೆಟರ್. ಏನು ಬೆಟರು? ಇವನು ಥಿಂಕ್ ಮಾಡ್ಬೋದು, ರೀಸನಿಂಗ್ ಮಾಡ್ಬೋದು ಅಲ್ವರ, ಇವನು ನಿರ್ಧಾರಗಳನ್ನ ತಗೊಬೋದು, ಅದರ ಮಾತಾಡ್ಬೋದು ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಇವನು ಈ ಒಂದು ನೇಚರ್ಗೆನೆ ಇವನೇನ್ರಿ ಇವನು ಒಂದು ಒಡೆಯ ಅವರ. ಈ ಜಗತ್ತಲ್ಲಿ ಸೃಷ್ಟಿ ಇದೆಯಲ್ಲ, ಆ ಸೃಷ್ಟಿಗೇನೆ ಒಡೆಯ ಯಾರಪ್ಪ ಅಂತಂದರೆ ಈ ಒಬ್ಬ ಮನುಷ್ಯನು ಅಂತಂದ್ಬಿಟ್ಟು ಅಂದ್ರೆ. ಸರಿ, ಜೀವಶ್ವಾಸದಲ್ಲಿ ಏನೋ ವ್ಯತ್ಯಾಸ ಇದ್ದರೆ, ಜೀವಶ್ವಾಸ ಪ್ರಾಣಿಗಳಿಗೂ ಇವ್ರಿಗೂ ಎಲ್ಲರಿಗೂ ಒಂದೇ ಅದರ. ಆದರೆ ನೋಡ್ಬೇಕಾದ್ರೆ ಏನ್ರಿ, ಇವ್ರ ಬಾಡಿ ಆರ್ಗಾನಿಸಮ್ ಏನಾಗಿದೆ ಅಂತೆ, ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ ಎಷ್ಟೋ ಉನ್ನತವಾಗಿದೆ ಅದರ. ಬ್ರೈನ್ ಸ್ಟ್ರಕ್ಚರ್ ಸೂಪರ್ ಆಗಿದೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಇವರು ಒಂದು ಪ್ರಾಣಿನೇ ಅದರ. ಆದರೆ ಆ ಪ್ರಾಣಿ ಒಂದು ಕ್ಯಾಟಗರಿಯಲ್ಲಿ ತಗೊಂಡ್ರೆ ತುಂಬ ಸುಪೀರಿಯರ್ ಆಗಿರೋಂಥ ಪ್ರಾಣಿ ಅಂತಂತ ಹೇಳ್ತಾರೆ. ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ಅಂತೀನಿ. ಹಾಂ. ವಿಜ್ಞಾನವು ಮಾನವನನ್ನು ಒಂದು ಆತ್ಮ ಅಥವಾ ಚೇತನ ಎಂಬುದಾಗಿ ಮಾನ್ಯ ಮಾಡುತ್ತದೆ. ಆದರೆ ಭವಿಷ್ಯದ ಮಟ್ಟಿಗೆ ಮಾನವನ ನಿತ್ಯತೆಯ ಬಗ್ಗೆ ವಿಜ್ಞಾನದಲ್ಲಿ ನೀಡಬಹುದಾದ ಯಾವುದೇ ಸಲಹೆಗಳಿರುವುದಿಲ್ಲ. ಯಾವುದೇ ರೀತಿಯ ಊಹೆಗೆ ಅಥವಾ ಯಾವುದೇ ಸಮಂಜಸವಾದ ಸಿದ್ಧಾಂತಕ್ಕೆ ಬರಲು ಅದರಿಂದ ಸಾಧ್ಯವಾಗುತ್ತಿಲ್ಲ. ಹೀಗಿದ್ದಾಗ್ಯೂ ಈ ಹಿಂದೆ ತಾನು ಪತ್ತೆ ಹಚ್ಚಿದೆ ಎಂದು ನಂಬಲಾದ ವಿಕಸನ ಸಿದ್ಧಾಂತದ ಹಾದಿಯಲ್ಲಿ ವಿಜ್ಞಾನವು ಮಾನವನ ಭವಿಷ್ಯದ ಬಗ್ಗೆ ಯಾವುದೇ ನಿರೀಕ್ಷೆಯನ್ನು ಊಹೆ ಮಾಡಲಾಗುತ್ತಿಲ್ಲ. ವಿಜ್ಞಾನವು ಈಗಾಗಲೇ ದೇವರಿಂದ ನೆರವೇರಿಸಲ್ಪಟ್ಟ ಪ್ರಾಕೃತಿಕ ಧರ್ಮವಾದ ವಿಕಾಸವೆಂದು ತಾನು ಹೇಳಿಕೊಳ್ಳುವುದರ ಹಂತಗಳ ಬಗ್ಗೆ ಯಾವುದೇ ವೈಯಕ್ತಿಕ ದೇವರಿಲ್ಲದೆ ಹೆಮ್ಮೆ ಪಡುತ್ತದೆ. ಇದು ಮಾನವ ಜಾತಿಯನ್ನು ಇಂದಿಗಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರಂತೆ ಪ್ರಭುವಿನ ಸ್ಥಿತಿಗೆ ತರುವುದಾಗಿದೆ. ಓಕೆ, ಥ್ಯಾಂಕ್ ಯು. ಸೊ ಅದಕ್ಕೆ ಇದು ಫರ್ದರ್ ಏನಪ್ಪ ಹೇಳ್ತಾರೆ ಸೈನ್ಸ್ ಅಂತ ನೋಡ್ಬೇಕಾರೆ ಏನ್ರಿ, ಮುಂದಕ್ಕೆ ಮನುಷ್ಯ ಏನಾಗ್ತಾನೆ ನೋಡಲ್ಲ. ಆರ್ಥೋಡಾಕ್ಸ್ ವ್ಯೂ, ಮನುಷ್ಯ ಸತ್ತಿದ್ಮೇಲೆ ಅವನ ಆತ್ಮ ಇಲ್ಲೋಗ್ತಾರೆ ಅಲ್ಲೋಗ್ತದೆ, ಮಂಗನಿಂದ ಮಾನವ ಅದರ. ಈ ಥರ ಒಂದು ಕಾನ್ಸೆಪ್ಟಲ್ಲಿ ನೋಡಿದೆ ಅಂತಂದರೆ ಇವ್ರು ಹೇಳ್ತಾರೆ ಮನುಷ್ಯನ ಇತಿಹಾಸನ ಟ್ರೇಸ್ ಔಟ್ ಮಾಡ್ತಾರೆ. ಅದೇನೋ ಒಂದು ಚಿಕ್ಕ ಅಣುವಿಂದ ಮನುಷ್ಯ ಹಂಗೆ ಡೆವಲಪ್ ಆಗಿ ಆಗ್ಬಿಟ್ಟು ಏನಾಗ್ಬಿಟ್ಟ, ಒಂದು ಕೋತಿಯ ಒಂದು ಲೆವೆಲ್ಗೆ ಬಂದ, ಆಮೇಲೆ ಮಂಗನಿಂದ ಮಾನವ ಬಂದ. ಸರಿ, ಮಾನವಿಂದ ಮುಂದಕ್ಕೆ ಏನಪ್ಪ ಆಗ್ತಾನೆ ಅಂದರೆ ಮಾನವಿಂದ ಮುಂದಕ್ಕೆ ಆಗ್ತಾನೆ ಏನಂತಂದ್ಬಿಟ್ಟೇನಿಲ್ಲ ಸೈನ್ಸ್ ಹತ್ರ, ಅದಕ್ಕೇನಿಲ್ಲ, ಅದಕ್ಕೆ ಉತ್ತರ ಇಲ್ಲ. ಆದರೆ ಒಂದು ಕನ್ಕ್ಲೂಷನ್ ಏನಪ್ಪ ಹೇಳ್ತಾರೆ ಅಂತಂದರೆ ಏನ್ರಿ, ಅವನು ಬೆಟರ್ ಹ್ಯೂಮನ್ ಬೀಯಿಂಗ್ ಆಗ್ತಾನೆ. ಯಾವ ಥರ ಬೆಟರ್ ಹ್ಯೂಮನ್ ಆಗ್ತಂದ್ರೆ ದೇವ್ರ ಥರನೇ ಏನ್ರಿ ತನ್ನ ಒಂದು ಕಾರ್ಯದಲ್ಲಿ ನಿಪುಣನಾಗಿ ಸೃಷ್ಟಿ ಮಾಡೋಂಥ ಲೆವೆಲ್ಗೆ ಏನು ಮಾಡ್ತಾರೆ ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಇಂಗ್ಲೀಷಲ್ಲಿ ಪ್ಲೇಯಿಂಗ್ ಗಾಡ್ ಅಂತ ಹೇಳ್ತಾರೆ. ಹೆಂಗೆ ಗೊತ್ತಾ ಪ್ಲೇಯಿಂಗ್ ಗಾಡ್ ಅಂತಂದರೆ ಏನ್ರಿ, ಕೆಲವು ವಿಚಾರಗಳನ್ನ ದೇವರ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಏನು ಮಾಡೋದು, ನಿರ್ಧಾರಗಳನ್ನ ತೊಗೊಳೋದು. ಅದರ ಯಾರಿಗೆ ಬೇಕಾದ್ರೂ ಜೀವ ಕೊಡೋಂಥದ್ದು, ಯಾವ್ರಿಗೆ ಬೇಕಾದ್ರೂ ಜೀವ ತೆಗೆಯೋಂಥ ಅಧಿಕಾರಗಳನ್ನ ಹೊಂದುತ್ತಾರೆ. ಅದರ ಈ ಥರ ಮನುಷ್ಯನಾಗ್ತಾನೆ. ಇವತ್ತು ಮೊದಲಿಗಿದಂಥ ಲೆವೆಲ್ ಕಂಪೇರ್ ಮಾಡಿದ್ರೆ ಬರ್ತಾ 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 ಏನಾಗ್ತಾ ಇದ್ದಾನೆ, ಅವನು ಉನ್ನತವಾಗಿ ಆಗ್ತಾ ಇದ್ದಾನೆ. ಫಸ್ಟು ಅವನಿಗೆ ಜ್ಞಾನ ಬುದ್ಧಿ ಇರಲಿಲ್ಲ, ಪೆದ್ದನ್ ಥರ ಇದ್ದ. ಅದರ ಇವಾಗ ಏನಾಗಿದ್ದಾನೆ, ಅವ್ನು ಟಾರ್ಜನ್ ಥರ ಇದ್ದ. ಇವಾಗ ಏನಾಗಿದ್ದಾನೆ, ಅವನಿಗೆ ಎಲ್ಲ ಬಟ್ಟೆಗಳೆಲ್ಲ ಹಾಕೊಂಡೋಗಿ ಗೊತ್ತಾಗಿದೆ. ಅದರ ಫಸ್ಟು ಅಷ್ಟೊಂದು ಎಜುಕೇಷನ್ ಇರಲಿಲ್ಲ, ಇವಾಗ ಏನಾಗಿದೆ ಎಜುಕೇಷನು ಅದರ ರ್ಯಾಪಿಡಾಗಿ ಬೆಳೀತಾ ಇದೆ, ಬುದ್ಧಿ ಬೆಳೀತಾ ಇದೆ, ತಿಳುವಳಿಕೆ ಬೆಳೀತಾ ಇದೆ. ಸೊ ಅಂದರೆ ಮನುಷ್ಯ ಏನಾಗ್ತಾ ಇದ್ದಾನೆ ಅಂತಂದರೆ ಈ ಒಂದು ರೀತಿಯಲ್ಲಿ ಡೆವಲಪ್ ಆಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಒಂದು ಸೈನ್ಸ್ ಹೇಳ್ತಾರೆ. ಓಕೆನಾ? ಸರಿ, ಇವಾಗ ನಾವೇನು ಮಾಡೋಣ, ಸತ್ಯವೇದ ಏನು ಹೇಳ್ತಾರೆ ಅಂತ ನೋಡೋಣ. ಓಕೆನಾ? ನೆಕ್ಸ್ಟ್ ಯಾರು ಓದ್ತೀರಾ ಸೋದರಿಗಳಲ್ಲಿ? ಓದ್ದಿರೋರು ಓದಿ ಸರ್. ಸತ್ಯವೇದದ ದೃಷ್ಟಿಕೋನದಲ್ಲಿ ಮಾನವನು, ಮ್ಯಾನ್ ಫ್ರಮ್ ದ ಬೈಬಲ್ ಸ್ಟ್ಯಾಂಡ್ ಪಾಯಿಂಟ್.
ಸತ್ಯವೇದದ ದೃಷ್ಟಿಕೋನವು ಮೇಲೆ ಹೇಳಿರುವ ಕೆಲವು ಸಂಗತಿಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಒಪ್ಪಿಕೊಳ್ಳುವುದಾದರೂ ಇವೆರಡರ ಕೆಲವೊಂದು ಮುಖ್ಯವಾದ ಸಂಗತಿಗಳನ್ನು ಖಂಡಿಸುವುದಾಗಿದೆ. ಸತ್ಯವೇದವು ಎಂದು ಊಹೆನೇ ಮಾಡುವುದಿಲ್ಲ, ಆದರೆ ದೇವರ ಸ್ವರ ಅಥವಾ ಪ್ರಕಟಣೆ ಎಂಬಂತೆ ಉಚಿತವಾದ ರೀತಿಯಲ್ಲಿ ಅದು ಅಧಿಕಾರಯುಕ್ತವಾಗಿ ಹೆಚ್ಚಿನ ಹೊತ್ತು ಕೊಟ್ಟು ಮಾತನಾಡುವುದಾಗಿದ್ದು, ಮಾನವನ ಪ್ರಾರಂಭದ ಇಂದಿನ ಮತ್ತು ಮುಂದಿನ ಸಂಗತಿಗಳ ಬಗ್ಗೆ ಪ್ರಕಟಿಸುವುದಾಗಿದೆ. ಸತ್ಯವೇದದ ದೃಷ್ಟಿಕೋನ ಮಾತ್ರವೇ ಸ್ಥಿರವಾದದ್ದು. ಆದುದರಿಂದ ಇದು ಈ ವಿಷಯದ ಬಗ್ಗೆ ನಿಜವಾದ ವೈಜ್ಞಾನಿಕ ಹಾಗೂ ಸಾಂಪ್ರದಾಯಿಕವಾದ ದೃಷ್ಟಿಕೋನವಾಗಿದೆ. ಆದರೆ ಸತ್ಯವೇದದ ಪ್ರಸ್ತುತಿಯು ಮಾನವನ ಧೋರಣೆಯೊಂದಿಗೆ ಕುಟಿಲತೆ ಮಾಡುವುದಿಲ್ಲ. ಅದು ಮಾನವನನ್ನು ತನ್ನ ಸ್ವಂತ ವಿಕಾಸವನ್ನಾಗಿ ಮಾಡುವುದಿಲ್ಲ ಅಥವಾ ಪ್ರಕೃತಿಯ ದೇವರನ್ನಾಗಿ ಒಪ್ಪಿಕೊಳ್ಳುವುದಿಲ್ಲ. ಅದು ದೇವರೇ ಅಲ್ಲ. ಮಾನವನ ಬಗ್ಗೆ ಸತ್ಯವೇದ ದೃಷ್ಟಿಕೋನವು ದೇವ ಸ್ವರೂಪದಲ್ಲಿ ಉಂಟು ಮಾಡಿದ ತನ್ನ ಮೂಲ ಸೃಷ್ಟಿಯ ಆದಾಮನ ಬಗ್ಗೆ ಮಹಿಮೆಯನ್ನು ನೀಡುತ್ತದೆ ಮತ್ತು ಅದೇ ಸಮಯದಲ್ಲಿ ಮಾನವನು ಆ ದೇವ ಸ್ವರೂಪವನ್ನು ಕಾಪಾಡಿಕೊಳ್ಳಲು ವಿಫಲವಾದ ಬಗ್ಗೆ, ಪಾಪದಲ್ಲಿ ಬಿದ್ದದ್ದಕ್ಕಾಗಿ ಮತ್ತು ಪಾಪದ ಎಲ್ಲ ದುಷ್ಪರಿಣಾಮಗಳಿಗಾಗಿ, ಅಂದರೆ ಮರಣ ಪರ್ಯಂತರವಾದ ಮಾನಸಿಕ, ದೈಹಿಕ ಮತ್ತು ನೈತಿಕ ಕುಂದುಗೊಳಿಸುವಿಕೆಗಳಿಗಾಗಿ ಆತನನ್ನು ದೂಷಿಸುತ್ತದೆ. ಸತ್ಯವೇದದ ದೃಷ್ಟಿಕೋನವು ದೇವರು ನಮಗೆ ಆತನ ಕರುಣೆಯನ್ನು ಮತ್ತು ಮಾನವನ ಪತನದ ಸ್ಥಿತಿಯಲ್ಲಿಯೂ ಮಾನವರ ಕಡೆಗೆ ಔದಾರ್ಯತೆಯನ್ನು ಪ್ರಕಟಿಸುವಂತೆ, ಆತನಿಗೆ ವಿಮೋಚನೆಯನ್ನು ಆತನ ಮೂಲಕ ಪರಿಸ್ಥಿತಿಯ ಪುನಃಸ್ಥಾನವನ್ನು ಯುಗಾಂತರ ಕಾಲದಲ್ಲಿ ವಿಮೋಚಕನ ಮೂಲಕ ಒದಗಿಸಿ ಕೊಟ್ಟಿರುವುದಕ್ಕಾಗಿ ದೇವರಿಗೆ ಘನ ಮಾನ ಮಹಿಮೆಗಳನ್ನು ಸಲ್ಲಿಸುತ್ತದೆ. ಥ್ಯಾಂಕ್ ಯು ಬ್ರದರ್. ಓಕೆ. ಸೊ ಸತ್ಯವೇದ ಪ್ರಕಾರ ಮನುಷ್ಯನ ಬಗ್ಗೆ ಏನ್ ಹೇಳ್ತದೆ ಅಂತ ನೋಡಿದ್ರೆ, ಬೈಬಲ್ಲು ಏನ್ರಿ ಈ ಮೇಲ್ಗಡೆ ನಾವು ಓದಿರೋಂಥ 2 ಅಭಿಪ್ರಾಯ ಇದೆಯಲ್ಲ, ಆ 2 ಅಭಿಪ್ರಾಯಗಳನ್ನು ಒಪ್ಕೊಳಲ್ಲ ರೀ. ಅದು ಟೋಟಲ್ ಆಗಿ ಆಪೋಸಿಟ್ ಆಗಿ ಏನ್ ಮಾಡ್ತಾರೆ ಅದು ಮಾತಾಡ್ತಾರೆ. ಕೆಲವೊಂದು ಕಾನ್ಸೆಪ್ಟ್ಗಳು, ಕೆಲವೊಂದು ಪಾಯಿಂಟ್ಸ್ ಮಾತ್ರ ಏನಾಗಿರ್ಬೋದು ಅದರಲ್ಲಿ ಇರ್ಬೋದು, ಆದರೆ ಅಲ್ಟಿಮೇಟ್ ಅದು ಹೇಳಂಥ ರೀತಿಯಲ್ಲಿ ಆತ್ಮ ಸಾಯಲ್ಲ, ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅಂದ್ಬಿಟ್ಟು ಸತ್ಯವೇದ ಯಾವುದೇ ಕಾರಣಕ್ಕೆ ಏನು ಮಾಡಲ್ಲ, ಒಪ್ಕೊಳೋದಿಲ್ಲ. ಆಮೇಲೆ ಮೇಡೆ 2 ನೋಡಿರೋಂಥ 2 ದೃಷ್ಟಿಕೋನದಲ್ಲಿ ಯಾವುದೇ ರೀತಿ ಆಧಾರ ಏನಾಗಿಲ್ಲ, ನೋಡಿಲ್ಲ. ಯಾವುದೇ ರೀತಿ ಸಾಕ್ಷಿ ಏನಾಗಿಲ್ಲ, ನಾವು ಕಂಡು ಬಂದಿಲ್ಲ. ಅದರ ಯಾವ್ದಾದ್ರು ಸಾಕ್ಷಿ ಇದೆಯಾ ಇದುವರೆಗೂ? ಯಾರು ಕಣ್ಣು ಮುಂದೆ ನೋಡಿರೋದು ಇದೆಯಾ? ರೆಕಾರ್ಡ್ ಇದೆಯಾ? ಅದನ್ನ ಫೀಲ್ ಮಾಡೋದು, ಎಕ್ಸ್ಪೀರಿಯನ್ಸ್ ಮಾಡೋದು 100% ಜಿನೇನಾಗಿ ಏನೋ ಇದೆಯಾ ಅಂತಂದರೆ ಇಲ್ಲ ರೀ. ಎಲ್ಲ ಸ್ಪೆಕ್ಯುಲೇಷನ್ಸ್, ಊಹಾಪೋಹಗಳು. ಈಗಿರ್ಬೋದು, ಆಗಿರ್ಬೋದು, ಹಂಗಾಯ್ತು ಹಿಂಗಾಯ್ತು, ಈಗ ಉಂಟೆ ಹಂಗುಂಟೆ, ಇಷ್ಟೇ ಅಲ್ವರ ಹೊರತು ಪಕ್ಕ ಆಧಾರ ಏನು ಇದೆಯಲ್ಲ ಅಂದರೆ ಇಲ್ಲ ರೀ. ಆದರೆ ಬೈಬಲ್ ಒಂದರಲ್ಲೇ ಅಥಾರಿಟೇಟಿವ್ ಅಧಿಕಾರದಿಂದ ಇದ್ರ ಬಗ್ಗೆ ಸೂಪರಾಗಿ ಅಧಿಕಾರದಿಂದ ಎಂಫಸಿಸ್ ಮಾಡಿ ದೃಢವಾಗಿ ಏನು ಮಾಡೋದು ಇದ್ರ ಬಗ್ಗೆ ಹೇಳೋದು. ಅದರ ಮನುಷ್ಯನ ಆರಂಭ ಏನೋ, ಇವಾಗ ಹೆಂಗಿದೆ, ಮುಂದಕ್ಕೆ ಏನಾಗ್ತಾನೆ ಮನುಷ್ಯ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಎಲ್ಲಿಗೆ ಮಾತ್ರ ಸಿಕ್ಕೋದು ಅಂದರೆ ಸತ್ಯವೇದಲ್ಲಿ ಮಾತ್ರ ಸಿಕ್ಕೋದು. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ಇಸ್ ದ ಓನ್ಲಿ ಬುಕ್ ಗಿವ್ಸ್ ದ ಕಂಪ್ಲೀಟ್ ಪಿಕ್ಚರ್ ಆಫ್ ಮ್ಯಾನ್ಕೈಂಡ್, ಪಾಸ್ಟ್, ಪ್ರೆಸೆಂಟು, ಫ್ಯೂಚರ್. ಇದನ್ನ ಹೇಳ್ಬೇಕಾದ್ರೆ ಮನುಷ್ಯನ್ಗೆನೆ ಎಲ್ಲ ಮಹಿಮೆ, ಘನತೆ, ಗೌರವ ಕೊಡಲ್ಲ ರೀ. ಮನುಷ್ಯನೇ ತಾನೇ ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಉತ್ಪತ್ತಿ ಆಗ್ತಾನೆ, ವಿಕಾಸಗೊಳ್ತಾ ಇದ್ದಾನೆ, ಒಂದು ಸ್ಟೇಜ್ ಇನ್ನೊಂದು ಸ್ಟೇಜಿಗೆ ಆಗ್ತಾ ಇದ್ದಾನೆ, ಎವಲ್ಯೂಷನ್ ಆಗ್ತಾನೆ ಅಂತ ಏನು ಮಾಡೋಕೆ ಹೋಗಲ್ಲ, ಹೇಳೋದಕ್ಕೆ ಹೋಗಲ್ಲ. ಅದು ಮಾತ್ರ ಅಲ್ಲ, ಸ್ವಾಭಾವಿಕವಾಗಿ ನೇಚರ್, ಈ ನೇಚರೇ ಮನುಷ್ಯನ ಸೃಷ್ಟಿ ಮಾಡ್ಬಿಡ್ತು, ಹಂಗೇ ಸೃಷ್ಟಿ ಆಗ್ಬಿಟ್ಟು ಹಂಗೇ ಬಂದ್ಬಿಟ್ಟ, ಹಂಗೇ ಡೆವಲಪ್ ಆಗ್ತಾ ಅಂತ ಕೂಡ ಈ ಮನುಷ್ಯನ ಸೃಷ್ಟಿಗೆ ನೇಚರ್ಗೆ ಏನು ಮಾಡೋಕೆ ಹೋಗಲ್ಲ, ಹೇಳೋದಕ್ಕೆ ಹೋಗಲ್ಲ. ಅಲ್ಲರ ಇದೆಲ್ಲ ಒಂದು ಮಹಿಮೆನ ಯಾರಿಗಪ್ಪ ಕೊಡ್ತಾರೆ ಅಂದರೆ ದೇವ್ರಿಗೆ ಮಾತ್ರ ಏನು ಮಾಡ್ತಾರೆ, ಕೊಡ್ತಾರೆ. ಮನುಷ್ಯನ ಸೃಷ್ಟಿ ಮಾಡಿರೋಂಥ ರೀತಿ, ಅದರ ಆತನಿಗೆ ಕೊಟ್ಟಿರೋಂಥ ಒಂದು ಘನ ಮಾನ ಕಿರೀಟ, ಇವೆಲ್ಲವನ್ನು ಯಾರಿಗಪ್ಪ ಸಲ್ಲಿಸ್ತಾರೆ ಒಂದು ಗೌರವ ಅಂತಂದರೆ ದೇವ್ರಿಗೆ ಏನು ಮಾಡ್ತಾರೆ ಅವರು ಸಲ್ಸೋದು ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಈ ಮನುಷ್ಯ ಇವತ್ತು ಬಿದ್ದಿರೋಂಥ ಸ್ಥಿತಿಗೆ ಏನು ಕಾರಣ ಕೊಡ್ತಾರೆ ಸತ್ಯವೇದದಲ್ಲಿ ಅಂತಂದರೆ ಏನ್ರಿ, ನಾವು ಅದಕ್ಕಿಂತ ಮುಂಚೆ ನೋಡಿದ್ವಿ ಕಾನ್ಸೆಪ್ಟಲ್ಲಿ ಏನು ನೋಡಿದ್ರಿ, ಮನುಷ್ಯ ಬೆಳೀತಾ ಇಲ್ಲ, ಅದರ ಮಂಗನಿಂದ ಮಾನವಾಗ್ತದೆ ಅಂದ್ರೆ ಈ ಒಂದು ಪ್ರೊಸೆಸ್ ಎವಲ್ಯೂಷನ್ ಅಂತ ಹೇಳ್ತಾರೆ. ಆದರೆ ಇಲ್ಲೇನು ಹೇಳ್ತಾರೆ ಅಂದರೆ ದಿಸ್ ಇಸ್ ನಾಟ್ ಎವಲ್ಯೂಷನ್, ದಿಸ್ ಇಸ್ ಸಿನ್ ಆಫ್ ಆಡಮ್. ಆದಾಮ್ ಮಾಡಿರೋ ಪಾಪದ ನಿಮಿತ್ತವಾಗಿ ಮನುಷ್ಯ ಇವತ್ತೇನು ಮಾಡ್ತಾನೆ, ಪಾಪದ ಸಂಬಳ ಮರಣ ಏನು ಮಾಡ್ತಾನೆ, ಅನುಭವಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಇದು ದೇವರ ಅತಿಶಯವಂತ ಕೃಪೆ ಕೂಡ ಏನು ಮಾಡೋರು ವ್ಯಕ್ತಪಡಿಸುತ್ತೆ. ಹೆಂಗಪ್ಪ ಅಂತಂದರೆ
ಆದಾಮ್ ಪಾಪ ಮಾಡಿದ ಮೇಲೆ ಕೂಡ ದೇವರು ಅವನ್ನ ಸುಮ್ಮನೆ ಬಿಡ್ತೀರಾ, ಏನು ಮಾಡೋರೆ, ಅವನ ಪಾಪದಿಂದ ಮರಣದಿಂದ ವಿಮೋಚನೆ ಮಾಡಿ ರಕ್ಷಣೆಗೆ ತರಬೇಕು ಅಂದ್ಬಿಟ್ಟು ದೇವ್ರು ಸೂಪರ್ ಪ್ಲ್ಯಾನ್ ಮಾಡೋರೆ ಅಂತಂತ ಹೇಳ್ತಾರೆ. ಅಲ್ರ ಏನು ಸೂಪರ್ ಪ್ಲ್ಯಾನ್ ಅಂದರೆ, ಮೊದಲು ಯಾವ ರೀತಿ ಹಂತದಲ್ಲಿದ್ದೋ ಅದೇ ರೀತಿ ಹಂತಕ್ಕೆ ತರಬೇಕು ಅಂತ, ಒರಿಜಿನಲ್ ಕಂಡೀಷನ್ಗೆ ದೇವ್ರು ತರಬೇಕು ಅಂತಂದ್ಬಿಟ್ಟು ಒಂದು ಸೂಪರಾಗಿ 1000 years ಪ್ಲ್ಯಾನ್ ಮಾಡೋರೆ ಅಂತ ಹೇಳ್ತಾರೆ. ಇದು ಬೈಬಲ್ಲು ತುಂಬ ಸ್ಪೆಕ್ಯುಲೇಟ್ ಮಾಡಿ, ಓ ಹಂಗಿರ್ಬೋದು ಹಂಗೆಲ್ಲ ಹೇಳಲ್ವಂತೆ, ದೃಢವಾಗಿ ಆಧಾರಗಳಿಂದ ಖಚಿತವಾಗಿ ದೇವರ ವಾಕ್ಯದಿಂದ ಇದು ಹೇಳ್ತದೆ ಅಂತ ಏನು ಮಾಡ್ತೀವಿ ನಾವು ನೋಡ್ತೀವಿ. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ಲಾ ಬ್ರದರ್? ಹಾಂ ಸಿಸ್ಟರ್ ಓದಿ. ಮಾನವ ಸ್ವಭಾವವನ್ನು ಧ್ಯಾನಿಸುವಾಗ ವಿಶಿಷ್ಟವಾಗಿ ಈ ವಿಷಯದಲ್ಲಿ ದೇವರ ವಾಕ್ಯದ ದೃಷ್ಟಿಕೋನವನ್ನು ಪಡಕೊಳ್ಳುವಾಗ ಕ್ರೈಸ್ತ ಜನರ ಮನದಲ್ಲಿ ಫಲಭರಿತವಾದ ಗೊಂದಲದ ಮೂಲವೊಂದು ಕಂಡುಬರುತ್ತದೆ. ಅದೇನೆಂದರೆ, ಸಾಮಾನ್ಯವಾದ ಮಾನವ ಜಾತಿಯ ಹಾಗೂ ದೇವರು ಪ್ರಸ್ತುತ ಸಮಯದಲ್ಲಿನ ಜನರಿಂದ ಆಯ್ದುಕೊಳ್ಳಲಿರುವ ತನ್ನ ಚಿಕ್ಕ ಹಿಂಡಾದ ಸಭೆಯ ನಡುವಣ ವ್ಯತ್ಯಾಸವನ್ನು ಕಂಡುಕೊಳ್ಳುವಲ್ಲಿ ವಿಫಲತೆ. ದೇವರು ತನ್ನ ಚಿಕ್ಕ ಹಿಂಡನ್ನು ನೂತನ ಹಾಗೂ ಸಮೃದ್ಧಿ ಭರಿತವಾದ ಮಾನವ ಹಾಗೂ ಆತ್ಮಿಕ ಸ್ಥಿತಿಗಾಗಿ ಸಿದ್ಧಪಡಿಸುತ್ತಾ ಇದ್ದಾನೆ. ಸತ್ಯವಚನವನ್ನು ಸರಿಯಾದ ರೀತಿಯಲ್ಲಿ ವಿಭಜಿಸುವಲ್ಲಿ ವಿಫಲರಾಗಿ ಅವರು ಸತ್ಯವೇದದ ವಿಶೇಷವಾಗಿ ಹೊಸ ಒಡಂಬಡಿಕೆಯ ಹೇಳಿಕೆಗಳನ್ನು ಮತ್ತು ವಾಗ್ದಾನಗಳನ್ನು ಎಲ್ಲಾ ಜನರಿಗೂ ಅನ್ವಯಿಸುವವರಾಗಿದ್ದಾರೆ. ಅವುಗಳು ಕೇವಲ ಸಭೆಯ ವರ್ಗದವರಿಗೆ ಮಾತ್ರವೇ ಸಂಬೋಧಿಸಲ್ಪಟ್ಟಿವೆ. ಎಲ್ಲಾ ಮಾನವರ ಪುನಃಸ್ಥಾಪನೆಯ ಭರವಸೆಯ ಬಗ್ಗೆ ಇರಬಹುದಾದ ಯಾವುದೇ ಸಂಬಂಧವೂ ಅವರಿಗಿರುವುದಿಲ್ಲ. ಈ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳು ಯಾವ ಅನುಪಾತದಲ್ಲಿ ಈ ಲೋಕದವರಿಗೆ ಅಸತ್ಯವಾಗಿದೆಯೋ ಅದೇ ಅನುಪಾತದಲ್ಲಿ ಅವುಗಳು ಸಭೆಗೆ ಸತ್ಯವಾಗಿವೆ. ಉದಾಹರಣೆಗಾಗಿ, ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ರೋಮ 8:10 ಎಂಬ ಅಪೊಸ್ತಲನ ಮಾತುಗಳು ಸಭೆಗೆ ಮಾತ್ರವೇ ಅನ್ವಯಿಸುವುದಾಗಿದೆ. ಈ ರೀತಿಯಲ್ಲಿ ಸುವಾರ್ತೆಯುಗದಲ್ಲಿನ ವಿಶೇಷವಾದ ಮತ್ತು ವಿಶಿಷ್ಟವಾದ ಸಭೆಯ ಕರೆಯ ಪರಿಸ್ಥಿತಿಯು ಎಲ್ಲಾ ಮಾನವ ಜಾತಿಗೆ ಅನ್ವಯವಾಗುವ ರೀತಿಯಲ್ಲಿ ಅರ್ಥ ವಿವರಣೆ ಮಾಡಲಾಗಿದೆ. ಇಲ್ಲಿರುವ ಸತ್ತ ಮತ್ತು ಜೀವವುಳ್ಳ ಎಂಬ ಪದಗಳು ಸಂಬಂಧಿತ ಅರ್ಥದಲ್ಲಿ ಉಪಯೋಗಿಸಲಾಗಿದೆ. ನಂಬಿಕೆಯ ಮೂಲಕ ದೇವರ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟವರು ಮರಣದ ಶಿಕ್ಷೆಯಿಂದ ವಿಮುಕ್ತರಾಗಿದ್ದಾರೆಂದು ಎಣಿಸಲಾಗಿದೆ. ಇದರ ಉದ್ದೇಶ ಅವರುಗಳು ತಮ್ಮ ಪ್ರಸ್ತುತ ದೇಹವನ್ನು ಜೀವವುಳ್ಳ ಬಲಿಯನ್ನಾಗಿ ಅರ್ಪಿಸಬಹುದಾಗಿದೆ ಮತ್ತು ಈ ಲೋಕದ ಹಕ್ಕು ಮತ್ತು ಹಿತಾಸಕ್ತಿಗಳ ಬಗ್ಗೆ ತಮ್ಮ ದೇಹವನ್ನು ಸತ್ತದೆಂದು ಎಣಿಸಿಕೊಳ್ಳಬಹುದಾಗಿದೆ ಮತ್ತು ತಮ್ಮನ್ನು ಸಹ ಇನ್ನು ಮುಂದೆ ಮಾಂಸ ದೇಹಧಾರಿಗಳಲ್ಲ ಅಥವಾ ಮಾನವ ವ್ಯಕ್ತಿಗಳಲ್ಲ, ಆದರೆ ತಾವು ನೂತನ ಸೃಷ್ಟಿಗಳು, ನೂತನ ಸ್ವಭಾವವನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವರ ವಾಗ್ದಾನದ ಮೂಲಕ ಪಡಕೊಂಡವರು ಎಂದು ಪರಿಗಣಿಸಿಕೊಳ್ಳಬಹುದಾಗಿದೆ. ಈ ರೀತಿಯಲ್ಲಿ ಅವರು ನೀತಿವಂತರೆಂದು ನಿರ್ಣಯಿಸಲ್ಪಟ್ಟವರು ಮತ್ತು ಪವಿತ್ರಗೊಂಡ ವಿಶ್ವಾಸಿಗಳು, ಅಂದರೆ ಸಭೆ ಆಗಿದ್ದಾರೆ. ಅವರು ಕ್ರಿಸ್ತನಲ್ಲಿರುವ ವಿಶ್ವಾಸದ ಕಾರ್ಯಾಚರಣೆಯ ಮೂಲಕ ಮತ್ತು ಆತನಿಗೆ ವಿಧೇಯರಾಗುವ ಮೂಲಕ ದೇವರ ದೃಷ್ಟಿಯಲ್ಲಿ ತಮ್ಮನ್ನು ನೂತನ ಜೀವಾತ್ಮನನ್ನು ಹೊಂದಿದವರು ಎಂದು ಗ್ರಹಿಸಿಕೊಳ್ಳಬಹುದಾಗಿದೆ. ಆದರೆ ಸಾವು ಮತ್ತು ಜೀವ ಎಂಬ ಮೇಲಿನ ಪದಗಳು ಈ ಲೋಕದವರಿಗೆ ಉಪಯೋಗಿಸಿದಲ್ಲಿ ಅದು ಸಂಪೂರ್ಣವಾಗಿ ಅನುಚಿತವೆನಿಸುತ್ತದೆ. ಯಾಕೆಂದರೆ ಲೋಕದವರಿಗೆ ಮಾನವ ಸ್ವಭಾವದ ಹೊರತಾಗಿ ಬೇರೆ ಯಾವುದೇ ಸ್ವಭಾವವಿರುವುದಿಲ್ಲ. ಈ ಲೋಕದ ಯಾವುದೇ ಅರ್ಥದಲ್ಲಿ ಅವರು ಮತ್ತೆ ಜನಿಸಲ್ಪಡುವವರಲ್ಲ ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ಅದರ ನೋಡಿ, ಈ ಒಂದು ಪ್ಯಾರಾಗ್ರಾಫಲ್ಲಿ ಸೂಪರಾಗಿ ಏನಪ್ಪ ಹೇಳ್ತಾರೆ ಅಂತಂದರೆ, ಫಸ್ಟು ಏನ್ರಿ ನಾವು ಇದನ್ನ ಓದಬೇಕಾದ್ರೆ ಸತ್ಯವೇದ ಏನು ಹೇಳ್ತಾರೆ ಅಂತ ಓದ್ಬೇಕಾದ್ರೆ ಒಂದು ಪಾಯಿಂಟ್ ಏನಪ್ಪ ಜ್ಞಾಪನ ಇಟ್ಕೊಬೇಕು ಅಂತಂದರೆ, ಕೆಲವೊಂದು ವಾಕ್ಯಗಳು ಏನ್ರಿ ಅದು ಸಭೆಗೆ ಮಾತ್ರ ಏನು ಮಾಡ್ತಾರೆ, ಅಲ್ಲಿ ಹೇಳೋಂಥದ್ದು ತುಂಬ ಏನಾಗಿದೆ, ವಾಕ್ಯಗಳು ಏನಾಗಿದೆ ಇದೆ ಅಲ್ವರ. ಯಾವುದು ಅಂತಂದರೆ ಮನುಷ್ಯನ ಒಂದು ಸ್ವಭಾವ, ಮನುಷ್ಯ ಇವಾಗ ಯಾವ ಥರ ಒಂದು ಸ್ಥಿತಿಗತಿಯಲ್ಲಿದ್ದಾನೆ, ಯಾವ ಥರ ಸಭೆ ಯೇಸು ಕ್ರಿಸ್ತನ ನಿಜದಲ್ಲಿ ನಡೀತಾ ಇದ್ದಾರೆ, ಅವ್ರ ಓಟ್ ಎಲ್ಲ ಓಡಿ ಮುಗಿಸಿದ ಮೇಲೆ ಅವ್ರು ಯಾವ ಥರ ಕ್ರಿಸ್ತನಿಗೆ ಸೇರ್ತಾರೆ, ಅವ್ರು ಯಾವ ಥರ ಒಂದು ಸ್ವಭಾವದಲ್ಲಿ ಇರ್ತಾರೆ ಅಂದ್ಬಿಟ್ಟು ಇದು ಸ್ಪೆಷಲ್ಲಾಗಿ
ಸಭೆಗೆ ಮಾತ್ರ ಹೇಳಿರೋಂಥ ಒಂದು ವಿಚಾರಗಳ್ರಿ. ಈ ಒಂದು ಮಾತುಗಳನ್ನ ಇಡೀ ಲೋಕ ಜನಗಳಿಗೆ ಏನು ಮಾಡಕ್ಕೆ ಹೋಗ್ಬಾರ್ದು, ಅನ್ವಯಿಸಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾವ ಥರ? ಉದಾಹರಣೆಗೆ ಏನ್ರಿ, ರೋಮಾಪುರದಲ್ಲಿ 8ನೇ ಅಧ್ಯಾಯ 10ನೇ ವಾಕ್ಯ ಯಾರು ಓದ್ರಿ? ರೋಮಾಪುರದಲ್ಲಿ 8:10 ಓದ್ರಿ ಯಾರಾದ್ರ? ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ನೋಡ್ರ, ದೇಹ ಸತ್ತದಾಗಿದ್ರು ಆತ್ಮ ಜೀವ ಸ್ವರೂಪವಾಗಿದೆ. ಯಾಕಂದ್ರೆ ಕ್ರಿಸ್ತನು ಅಂತಂಬಿಟ್ಟು ಇದಕ್ಕೆ ಏನು ಮಾಡ್ಬಿಡ್ತಾರೆ, ಯೇಸು ಕ್ರಿಸ್ತು ಲೋಕಕ್ಕೆಲ್ಲ ಸತ್ರಪ್ಪ, ಹಾಗಾದ್ರೆ ದೇಹ ಸತ್ರು ಸೇರಿ ಎಲ್ಲ ಆತ್ಮಗಳನ್ನ ಏನು ಮಾಡ್ಬಿಟ್ರೆ ಯೇಸು ಕ್ರಿಸ್ತು ವಿಮೋಚನೆ ಮಾಡಿದ್ರೆ, ಹಂಗಾರೆ ಎಲ್ಲ ದೇಹ ಸತ್ತೋಗಿದ್ಮೇಲೆ ಆತ್ಮಗಳಿಗೆ ಹೋಗ್ಬಿಡ್ತದೆ, ಸೀದಾ ದೇವತ್ರ ಹೋಗ್ಬಿಡ್ತದೆ ಅಂತ ಏನು ಮಾಡ್ತಾರೆ. ಸರಿ, ಈ ವಾಕ್ಯ ಬಂದ್ಬಿಟ್ಟು ಯಾರಿಗೆ ಹೇಳೋದು ಅಲ್ವರ? ಯಾರಿಗಪ್ಪ ಹೇಳೋದು ಅಂತಂದ್ರೆ ಏನ್ರಿ, ಇದು ಸಭೆಗೆ ಮಾತ್ರ ಹೇಳೋದು, ಎಲ್ಲಾರ್ಗು ಹೇಳಲ್ಲ. ಹೆಂಗಿದೆ ಪ್ರೂಫು? ಅದರಲ್ಲೇ 1ನೇ ವಾಕ್ಯ ಓದಿ ಬದಾರ, ಯಾರ ಬಗ್ಗೆ ಹೇಳ್ತಾರೆ ನೋಡೋಣ. ರೋಮಾಪುರದಲ್ಲಿ 8ನೇ ಅಧ್ಯಾಯ 1ನೇ ವಾಕ್ಯ. ಆದದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪಾರಧರಣೀಯವು ಈಗ ಇಲ್ಲವೇ ಇಲ್ಲ. ನೋಡ್ರ, ಕ್ರಿಸ್ತ ಯೇಸುವಿನಲ್ಲಿ ಇರೋರಿಗೆ ಅಪರಾಧ ನಿರ್ಣಯವೂ ಇಲ್ಲವೇ ಇಲ್ಲ. ಯಾರಿಗೆ ಹೇಳ್ತಾ ಇದ್ದಂಗೆ ಲೋಕದವ್ರಿಗೆ ಹೇಳ್ತಾ ಇರತ್ತ. ಕ್ರಿಸ್ತ ಯೇಸುವಿನಲ್ಲಿ ಯಾರು ಇರ್ತಾರೋ ಅವ್ರಿಗೆ ಅಪರಾಧ ನಿರ್ಣಯ ಏನಾಗಿಲ್ಲ, ಇಲ್ಲ, ಪಾಪ ಎಲ್ಲ ಏನಾಗಿದೆ, ಶಂಸಲ್ಪಟ್ಟಿದೆ. ಯೇಸು ಕ್ರಿಸ್ತನ ನಂಬೋದಿಂದ ಆ ನಂಬಿಕೆ ಮುಖಾಂತರ ಇವರೆಲ್ಲ ಪಾಪ ದೇವರೇ ಮಾಡ್ಬಿಟ್ಟಾರೆ, ಶಮಿಸ್ಬಿಟ್ಟವ್ರಂತೆ. ರೋಮಾಪುರದಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯ ಹೋದ್ರಿ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡ್ರ, ನಂಬಿಕೆ ಮುಖಾಂತರ ಏನಾಗಿದೆ, ನೀತಿವಂತರಾಗಿದ್ದೀವಿ. ನಂಬಿಕೆ ಮುಖಾಂತರ ನೀತಿವಂತರಾಗಿರೋದ್ರಿಂದ ದೇವರಲ್ಲಿ ನಮಗೇನೆ ಸಮಾಧಾನ ಇದೆ ಅಂತ. ಹಾಗಾದ್ರೆ ಏನಾಗಿದೆ, ಇದು ಸಭೆಗೆ ಮಾತ್ರ ಅನ್ವಯಿಸಿದ. ಸಭೆಯ ಎಲ್ಲ ಪಾಪಗಳೇನಿಗೆ ಶಂಸಲ್ಪಟ್ಟಿದೆ ಅಲ್ವರ? ಇವಾಗ ಈ ಒಂದು ಸಭೆ ಪಾಪ ಎಲ್ಲ ಶಂಸಲ್ಪಟ್ಟಿದ್ಮೇಲೆ ಅವ್ರ ದೇಹ ಹೆಂಗಪ್ಪ ಇದೆ ದೇವ ದೃಷ್ಟಿಯಲ್ಲಿ ಅಂದರೆ ಪರಿಶುದ್ಧವಾಗಿದೆ, ನಿಷ್ಕಳಂಕವಾಗಿದೆ, ಯಾವುದೇ ರೀತಿ ದೋಷ ಏನಾಗಿಲ್ಲ, ಇಲ್ಲ. ಎಲ್ಲಿದೆ ವಾಕ್ಯ? ಅದಕ್ಕೆ ಅಪೊಸ್ತಲ ಪೌಲನು ಮುಖ್ಯವಾದ ವಾಕ್ಯ ಹೇಳ್ತಾರೆ, ಓದೋಣ. ಎಲ್ಲಪ್ಪ ಅಂದರೆ ರೋಮಾಪುರದಲ್ಲಿ 12ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ರೋಮನ್ಸ್ 12:1 ಅನುಷ್ಠ ಓದಿ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡ್ರ, ಏನ್ ಹೇಳ್ತಾರೆ, ಸಹೋದರರೇ ನಿಮ್ಮ ಹತ್ರ ಬೇಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ದೇವರ ಕನಿಕರವನ್ನು ಮುಂದೆ ಇಟ್ಬಿಟ್ಟು ಏನ್ ಹೇಳ್ತಿದ್ದಾರೆ, ನಿಮ್ಮ ದೇಹಗಳೇ ಮಾಡಿ ಸಜೀವ ಯಜ್ಞವಾಗಿ ಅರ್ಪಿಸಿ, ಯಜ್ಞವಾಗಿ ಅರ್ಪಿಸ್ವಿ. ಅಂದ್ರೆ ಇವಾಗ ದೇವರಿಗೆ ಅಶುದ್ಧವಾಗಿರೋಂಥ ಯಜ್ಞ ಕೊಡಕ್ಕಾಗ್ತದ? ಅದರ ಏನೋ ಕೊರತೆ ಇರೋಂಥ ಲೋಪದೋಷ ಇರೋಂಥ ಯಜ್ಞ ಕೊಡಕ್ಕಾಗ್ತದ? ಇಲ್ಲ. ನೀತಿವಂತರು ಒಬ್ರು ಇಲ್ಲ, ಎಲ್ಲರೂ ಪಾಪಿಗಳೇ. ಮತ್ತೆ ಪಾಪಿ ಯಜ್ಞ ದೇವ್ರ ಹೆಂಗೆ ಅರ್ಪಣೆ ಮಾಡ್ಕೊತಾರೆ ಅಂತಂದ್ರೆ, ಕ್ರಿಸ್ತ ಯೇಸುವಿನ ಮುಖಾಂತರ ನಮ್ಮ ಪಾಪನೆಲ್ಲ ಕ್ಷಮಿಸ್ಬಿಟ್ಟು ದೇವರು ನಮ್ಮನ್ನ ಪರಿಶುದ್ಧರು ಅಂತ ಎಣಿಸ್ತಾರೆ. ಏನ್ರಿ, ಆಕ್ಚುಲ್ ಆಗಿ ಆಗಲ್ಲ ರೀ, ಎಣಿಸ್ತಾರೆ ದೇವರು. ನೀವು ಶುದ್ಧರು ಅಂತ ಎಣಿಸ್ತಾರೆ. ಈ ಶುದ್ಧವಾಗಿರೋಂಥ ಒಂದು ಯಜ್ಞವನ್ನ ದೇವ್ರು ಹೇಳ್ತಾರೆ, ಅಪ್ಪ ನನಗಾಗಿ ಏನು ಮಾಡ್ರಿ ಇದನ್ನ ನೀವು ಅರ್ಪಿಸ್ರಿ ಅಂತ ಹೇಳ್ದವಾಗ ಏನಾಗ್ತಂದ್ರೆ, ಇದು ದೇವರು ದೃಷ್ಟಿಯಲ್ಲಿ ಶುದ್ಧವಾಗಿರೋಂಥದ್ದು. ಇದಕ್ಕೆ ದೇವ್ರಿಗೆ ಏನು ಮಾಡ್ತೀವಿ ನಾವು, ಯಜ್ಞವಾಗಿ ಅರ್ಪಿಸ್ತೀರಿ ಅಲ್ವರ? ಇವಾಗ ಯಜ್ಞವಾಗಿ ಅರ್ಪಿಸ್ಮೇಲೆ ಏನರ್ಥ, ಹೆಂಗೆ ಅರ್ಪಿಸ್ಬೇಕು ಏನ್ರಿ? ಸಜೀವ ಯಜ್ಞ. ದಿನ ನಾವು ದೇವ್ರಿಗೋಸ್ಕರ ತ್ಯಾಗಮಯವಾದಂಥ ಜೀವನ ಏನು ಮಾಡ್ಬೇಕಂತೆ, ಬಾಳ್ಬೇಕಂತ ರೀ ಅಲ್ವರ? ಇಂಥವ್ರು ಮಾತ್ರ ಏನಪ್ಪ ಆಗಿರ್ತಾರೆ ಅಂದರೆ ನೂತನ ಸೃಷ್ಟಿಯಾಗಿರ್ತಾರೆ. ಇಂಥವ್ರಿಗೆ ಮಾತ್ರ ಪವಿತ್ರಾತ್ಮ ದೇವರೇನು ಮಾಡ್ತಾರೆ, ದಯಪಾಲಿಸಿರ್ತಾರೆ. ಯಾರಿಗೆ ಪವಿತ್ರಾತ್ಮ ದಯಪಾಲಿಸೋದು? ಯಾರು ಭೂಲೋಕದ ಒಂದು ಜೀವಿತನ ಪರಲೋಕದ ಜೀವಿತಕ್ಕೆ ಎಕ್ಸ್ಚೇಂಜ್ ಮಾಡ್ಕೊತಾರೆ, ಅವ್ರಿಗೆ ಮಾತ್ರ ಏನು ಮಾಡೋ ದೇವ್ರ ಪವಿತ್ರಾತ್ಮನ ಕೊಡೋದು ಅಲ್ವರ? ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ, ಈ ಭೂಲೋಕದ ಬದಲಾಗಿ ಪರಲೋಕದ ಏನು ಮಾಡೋಕ್ಕೆ, ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಅಲ್ವರ? ಇವಾಗ ಈ ಕಾನ್ಸೆಪ್ಟು ಇಡೀ ಲೋಕಕ್ಕೆ ಅನ್ವಯಿಸ್ತದ? ಇಲ್ಲ ರೀ. ಇವ್ರಿಗೆ ಮಾತ್ರ ಪವಿತ್ರಾತ್ಮರಿಂದ ದೇವ್ರಿಗೆ ಗರ್ಭಧಾರಣೆ ಮಾಡೋದು. ತಾಯಿ ಗರ್ಭದಲ್ಲಿ ಕೂಸು ಯಾವ ಥರ ಬೆಳೀತಾ ಇರ್ತದೋ, ಈ ಹಳೆ ಮನುಷ್ಯರ ಶರೀರದಲ್ಲೇ ನೂತನ ಸೃಷ್ಟಿನಾಗ್ತಾರೆ ಬೆಳೀತಾ ಇರ್ತದೆ ಅಲ್ವರ? ಇವಾಗ ಸಾವು ಮರಣ ಯಾವ್ದು ಅಪ್ಲಿಕೇಬಲ್ಲು? ಹಳೆ ಮನುಷ್ಯನಿಗೆ ಸಾವು ಅಪ್ಲಿಕೇಬಲ್ಲು, ನೂತನ ಮನುಷ್ಯನಿಗೆ ಜೀವ ಏನ್ರಿ
ಅಪ್ಲಿಕೇಬಲ್. ಇದೇ ಥರ ಇಡೀ ಲೋಕಕ್ಕೆ ಅನ್ವಯಿಸಕ್ಕಾಯ್ತದ? ಇಡೀ ಲೋಕ ಜನಗಳಲ್ಲಿ ಇಬ್ರು ಥರ ಇದ್ದಾರೆ ಮನುಷ್ಯರು, ಒಬ್ಬ ಹಳೆ ಮನುಷ್ಯ ಒಳ್ಳೆ ಹೊಸ ಮನುಷ್ಯ ಅಂತ ಹೇಳಕ್ಕಾಯ್ತದ? ಮನಸ್ಸಾಕ್ಷಿ ಕೊಟ್ಟಾರೆ. ಮನಸ್ಸಾಕ್ಷಿ ಕೊಟ್ಟಿರೋದಕ್ಕೂ ಹಳೆ ಮನುಷ್ಯನಿಗೂ ಹೊಸ ಮನುಷ್ಯನಿಗೆ ಏನಿದೆ ವ್ಯತ್ಯಾಸ ಇದೆ. ನೂತನ ಸೃಷ್ಟಿ ಅಲ್ಲ ಅವರು. ದೇವರಿಗೆ ಪವಿತ್ರ ಆತ್ಮಕ್ಕೆ ಹೋಗಿಲ್ಲ, ಕೊಡಕ್ಕೆ ಹೋಗಿಲ್ಲ ರೀ. ಅವರು ದೇವ ದೃಷ್ಟಿಯಲ್ಲಿ ದೇವ್ರ ಮಕ್ಕಳು ಅಲ್ವೇ ಅಲ್ಲ. ಅದರಿಂದ ಇವೆಲ್ಲ ವಾಕ್ಯಗಳನ್ನ ನಾವು ಲೋಕಕ್ಕೆ ಅನ್ವಯಿಸಕ್ಕೆ ಹೋಗ್ಬಾರ್ದು. ಮೆಜಾರಿಟಿ ಆತ್ಮ ಸಾಯಲ್ಲ ಅಂತ ಕಾನ್ಸೆಪ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವಾಗಪ್ಪ ಬರ್ತಾರೆ ಅಂತಂದರೆ, ಯಾವಾಗ ಸಭೆಗೆ ಬರ್ದಂತೆ ಎಲ್ಲ ವಾಕ್ಯಗಳನ್ನ ಇಡೀ ಲೋಕಕ್ಕೆ ಅಪ್ಲೈ ಮಾಡಿ ಓದ್ತಿರೋ ಆವಾಗೇ ಏನಾಗೋದು ಅಂತಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು. ಹಳೆ ಒಡಂಬಡಿಕೆ ಎಲ್ಲ ಕಟ್ಟಾಗಿರ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಬಂದ್ಬಿಟ್ಟು ಯಾವಾಗ ನೂತನ ಸೃಷ್ಟಿ, ಹಳೆ ಸೃಷ್ಟಿ, ಆಮೇಲೆ ಹಳೆ ಮನುಷ್ಯ ಹೊಸ ಮನುಷ್ಯ, ಅಲ್ಲಿ ಸಾಯಂಥದ್ದು, ಕ್ರಿಸ್ತನಲ್ಲಿ ಹೊಸದಾಗಿ ಜೀವಂತವಾಗಿರೋಂಥದ್ದು ಎಲ್ಲ ಹೇಳ್ಬೇಕಾದ್ರೆ ಓ ದೇಹ ಸತ್ತೋಗ್ಬಿಡ್ತದೆ, ಆತ್ಮ ಮಾತ್ರ ಜೀವಂತವಾಗಿರ್ತದೆ. ಓ ನಾವು ಈ ದೇಹದಲ್ಲಿ ಏನ್ರಿ ವಾಸ ಮಾಡ್ತಾ ಇದ್ರು, ದೇಹ ಬಿಟ್ಟೋಗ್ಬೇಕು ಅಂತ ನಾವು ಕಾತುರ ಪಡ್ತಾ ಇದ್ರಿ. ಯಾಕಂದ್ರೆ ದೇಹ ಬಿಟ್ಟವ್ರೆ ನಮ್ಗೆ ಏನಾಗ್ತಾರೆ, ಪರಲೋಕದಲ್ಲಿ ಹೊಸ ದೇಹ ದೇವ್ರೇನು ಮಾಡ್ತಾರೆ, ಆತ್ಮಿಕ ದೇಹ ನಮಗೆ ಸಿದ್ಧ ಮಾಡಿರ್ತಾರೆ ಅಂತ ಹೇಳ್ಬೇಕಾರೆ ಇವೆಲ್ಲ ಕಾನ್ಸೆಪ್ಟ್ನ ಲೋಕಕ್ಕೆ ಅನ್ವಯಿಸ್ಬಿಡ್ತಾರೆ. ಸಭೆ ಸತ್ಮೇಲೆ ಏನಾಗ್ತಾರೆ, ಈ ಮಣ್ಣು, ಈ ದೇಹ ಮಣ್ಣಿಗೆ ಹೋಗ್ಬಿಡ್ತಾರೆ. ದೇವ್ರು ನಮ್ಗೆ ಆತ್ಮಿಕ ಶರೀರ ಕೊಡ್ತಾರೆ. ಇದನ್ನು ಎಲ್ಲ ಲೋಕ ಜನಗಳಿಗೆ ಅನ್ವಯಿಸ್ತಾವಾಗ ಏನಾಗ್ತದೆ ಅಂದರೆ ಆವಾಗೇ ಬರೋದು ಕಾನ್ಸೆಪ್ಟ್ ಆತ್ಮ ಸಾಯಲ್ಲ. ನೋಡಿ ದುರ್ಬೋಧನೆಗಳು ಹೆಂಗೆ ಬರ್ತದೆ ಸಭೆ ಒಳಗಡೆ. ಅದಕ್ಕೆ ನೆಟ್ಟಿಗೆ ಓದಿಲ್ಲ ಅಂತಾರೆ ಹಿಂಗೆ ಆಗೋದು. ಡಾಕ್ಟ್ರು ಓದ್ಬೇಕಾದ್ರೂ ನೆಟ್ಟಿಗೆ ದುಡ್ಡು ಕೊಟ್ಟು ಸರಿಯಾದ ರೀತಿಯಲ್ಲಿ ಓದಿದ್ರೆ ಏನಾಗ್ತಾನೆ, ಮಾರ್ಕ್ಸು ಚೆನ್ನಾಗಿ ತೆಗಿತಾನೆ. ಸುಮ್ಮನೆ ಏನೋ ದುಡ್ಡು ಕೊಟ್ಬಿಟ್ಟು ಮಾರ್ಕ್ಸ್ ಚೆನ್ನಾಗಿಲ್ತಿದ್ರೆ ಓದ್ದ ಅಂತಂದರೆ ಕಿಡ್ನಿ ಆಪ್ರೇಷನ್ ಮಾಡೋದನ್ನ ಏನು ಮಾಡ್ತಾನೆ, ಪ್ಯಾಂಕ್ರಿಯಾಸ್ ಆಪ್ರೇಷನ್ ಮಾಡಿಕ್ಬಿಡ್ತಾನೆ. ಅವಾಗೇನಾಯ್ತದೆ, ಆಪ್ರೇಷನ್ ಅಂತೂ ಸಕ್ಸಸ್ಫುಲ್ಲು, ಪೇಷಂಟು ಡೆಡ್ ಅಲ್ವರ, ಆ ಥರ ಆಗ್ಬಿಡ್ತಾರೆ ಅಲ್ವರ. ಅದಕ್ಕೆ ಇವತ್ತು ನಮ್ಮ ಕ್ರಿಶ್ಚಿಯಾನಿಟಿ ಹಿಂಗಾಗಿರೋದು. ಈ ಹೊಸ ಒಡಂಬಡಿಕೆಯಲ್ಲಿ ನೂತನ ಸೃಷ್ಟಿ ಬಗ್ಗೆ, ದೇವರ ಮಕ್ಳುಗಳ ಬಗ್ಗೆ, ಯೇಸು ಕ್ರಿಸ್ತನ ಫಾಲೋವರ್ಸ್ ಬಗ್ಗೆ ಅಂತ ಎಲ್ಲ ವಾಕ್ಯಗಳನ್ನ ಲೋಕಕ್ಕೆಲ್ಲ ಅಪ್ಲೈ ಮಾಡಿದವಾಗ ಎಂಟೈರ್ ಸಿಸ್ಟಮೇ ಕೊಲಾಪ್ಸ್ ಆಗಿರೋದು. ಅದಕ್ಕೆ ಯಾವ ವಾಕ್ಯ ಯಾರಿಗೆ ಅಪ್ಲೈ ಆಗ್ತದೆ ನಾವು ಯೋಚನೆ ಮಾಡ್ಬೇಕ್ರಿ. ಎಲ್ಲ ವಾಕ್ಯ ದೇವ್ರ ಮಕ್ಳಿಗೆ ಅಪ್ಲೈ ಆಗೋದನ್ನೆಲ್ಲ ಲೋಕಕ್ಕೆ ಅಪ್ಲೈ ಮಾಡೋಕ್ಕಾಗ್ತದ? ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ, ಜಾನ್ 17:9, ಯೋಹಾನ 17:9 ಓದ್ರಿ ಯಾರಾದ್ರ. ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟಿರುವವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ. ನೋಡ್ರ, ನಾನು ಯಾರಿಗೋಸ್ಕರ ಕೇಳ್ಕೊಂತೀನಿ? ಇಡೀ ಲೋಕಕ್ಕೋಸ್ಕರ ಕೇಳ್ಕೊಂತೀನಿ ಅಂತ. ಇಡೀ ಲೋಕ ಎಲ್ಲ ರಕ್ಷಣೆ ಬಂದ್ಬಿಡ್ಲಿ, ಇಡೀ ಲೋಕ ಎಲ್ಲ ಬಂದ್ಬಿಡ್ಲಿ, ದೇವ್ರೆ ಕರ್ನಾಟಕ ಕನ್ವರ್ಟ್ ಆಗ್ಬಿಡ್ಲಿ, ಇಂಡಿಯಾ ಕನ್ವರ್ಟ್ ಆಗ್ಬಿಡ್ಲಿ ಹೇಳ್ತಾರ. ಯೇಸು ಕ್ರಿಸ್ತನ ರಕ್ತದಿಂದ ಎಲ್ಲ ತೊಳೆದ್ಬಿಡ್ಲಿ ಅಂತ ಹೇಳ್ತಾರ. ಯೇಸು ಕ್ರಿಸ್ತ ಏನು ಹೇಳ್ತಾರೆ, ನಾನು ಅವ್ರಿಗೆಲ್ಲ ಪ್ರಾರ್ಥನೆ ಮಾಡಲ್ಲ, ನೀನನ್ನು ಕೊಟ್ಟಿದ್ಯಲ್ಲ ಅದರ ಅವ್ರಿಗಾಗಿ ನಾನು ಏನು ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಇವ್ರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇಡೀ ಲೋಕಕ್ಕಲ್ಲ ರೀ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಈ ಸ್ಪೆಷಲ್ ಕ್ಲಾಸ್ ಆಫ್ ಪೀಪಲ್, ಚರ್ಚ್, ಯು ಕ್ಲಾಸ್ ಆಫ್ ಪೀಪಲ್ಗೆ ಇವೆಲ್ಲ ಏನಾಗೋದು ಅನ್ವಯಿಸೋದು ಹೊರತು ಇದೆಲ್ಲ ಜನಗಳಿಗೆ ಏನಾಗಲ್ಲ, ಅನ್ವಯಿಸಲ್ಲ. ಪವಿತ್ರಾತ್ಮ ಇಡೀ ಲೋಕ ಜನಗಳು ಕೊಟ್ಟವ್ರ? ಪವಿತ್ರಾತ್ಮನ ದೇವ್ರು ಕೊಟ್ಟು ಪವಿತ್ರಾತ್ಮದಲ್ಲಿ ಬೆಳೆಸ್ತವ್ರ? ಇಲ್ಲ ರೀ, ಅವ್ರಿಗೆಲ್ಲ ಇದೆ ಪವಿತ್ರಾತ್ಮ. ಎಫೆಸ 2:2 ಏನು ನೋಡ್ತೀರಿ, ಅವ್ರಿನ್ನ ಯಾರ ಮಕ್ಳಂತೆ? ಲೋಕದ ಮಕ್ಕಳು, ಅವಿಧೇಯತೆ ಮಕ್ಕಳು. ಅವಿಧೇಯತೆಗೆ ಪ್ರೇರಣೆ ಮಾಡುತ್ತ ದುರಾತ್ಮ ಇಡೀ ಲೋಕ ಅವ್ರ ವಶದಲ್ಲಿದ್ದಂತೆ. ನಾವೆಲ್ಲ ಹೆಂಗಿದ್ರಿ ನೋಡಿ, ಓದೋಣ. ಎಫೆಸ ಬರೆದ ಪತ್ರಿಕೆ ಏನ್ರಿ, ಥಿಯಾಲಜಿಲಿ ಇದೇ ಕಲಿಸ್ಕೊಡೋದು. ಏನು ಮಾಡ್ತಾರೆ, ಅದು ಇದೆಲ್ಲ ಮಿಕ್ಸ್ ಮಾಡಿ ಶೋಷಬಾತ್ ಮಾಡ್ಬಿಡ್ತಾರೆ. ಯಾಕೆ ಹೋಲಿ ಸ್ಪಿರಿಟ್ ಇಲ್ವಲ್ಲ, ಇರೋದೆಲ್ಲ ಬ್ಯಾಡ್ದಿರೋ ಸ್ಪಿರಿಟ್ಗಳೇ. ಓದಿಂತೀನಿ ಎಫಿಷಿಯನ್ಸ್ 2nd chapter verse 2 and verse 3. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ನೋಡ್ರ, ಸ್ವಭಾವಕ್ಕೆ ಸಿದ್ಧವಾಗಿ ದೇವರ ಕೋಪ ಗುರಿಯಾದವು. ಹೆಂಗಿದ್ರಿ? ಲೋಕತ್ತರ ನಾವೆಲ್ಲ ಇದ್ದು, ಏನು ಡಿಫ್ರೆನ್ಸ್ ಇರಲಿಲ್ಲ. ಆದರೆ ಇವಾಗ ಏನಾಗಿದೆ ಅಂತೆ, ಇವಾಗ ವಿ ಆರ್ ವಾಸ್ಟ್. ಅದರ ಓದಿಂತೀನಿ, ಅಲ್ಲೇ ಹೇಳ್ತಾ ನೋಡ್ತೀನಿ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ನೋಡ್ರ, ಇದು ಯಾರಿಗೆ ಅನ್ವಯಿಸ್ತದೆ?
ಕರುಣಾಮಯಿ ಆಗಿರೋ ದೇವರು ಆತನ ಪ್ರೀತಿಯಿಂದ ನಮ್ಮನ್ನೇನು ಮಾಡೋರಂತೆ, ಸತ್ತೋರಾಗಿರೋ ನಮ್ಮನ್ನ ಕ್ರಿಸ್ತನಲ್ಲಿ ಜೀವಿಸಂತ ಮಾಡೋರಂತೆ ನೋಡ್ರಿ. ಹಂಗೆ ನಾವು ಲೋಕ ಇರ್ಬೇಕು ಹೆಂಗಿದೀವಿ ಅಂತೆಲ್ಲ ಡೆಡ್ ಬಾಡಿಗಳ ಥರ ಇದ್ರಿ. ಇಡೀ ಲೋಕಕ್ಕೆ ಆಯ್ತದ, ಇಡೀ ಲೋಕ ಎಲ್ಲ ಜೀವಂತ ತಗೊಂಡ್ಬಿಟ್ಟಾರೆ ಇವಾಗ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ. ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ನೋಡ್ರ, ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಏನ್ ಮಾಡೋರಂತೆ ನಮ್ಮನ್ನ ಕೂಡ್ಸೋರಂತೆ. ಇದು ಇಡೀ ಲೋಕಕ್ಕೆ ಆಯ್ತದ? ಎಲ್ಲಾರನ್ನ ಎಬ್ಬಿಸ್ಬಿಟ್ಟು ಬರಪ್ಪ ಪರಲೋಕ ಕೂತ್ಕೊಂಡ್ಬಿಟ್ರಿ ಅಂತ ಅಂದ್ಬಿಟ್ಟ. ಇಲ್ಲೇ ಏನು ಕಿತ್ತಾಡ್ತಾರೆ, ಏನು ಜಗಳ ಆಡ್ತಾರೆ ಅಲ್ಲವೇ. ಪರಲೋಕ ಹೋಗ್ಬಿಟ್ಟಿವನ್ನೆಲ್ಲ ಕುಂಡಿಸ್ಬಿಟ್ರೆ ಹೇಗಿರ್ತದೆ? ನಮ್ಮ ಕ್ಯಾಬಿನೆಟ್ ಇದೆ ಗೊತ್ತಾ, ಏನಪ್ಪ ಅಂತಾರೆ ನಮ್ಮ ಕ್ಯಾಬಿನೆಟಾ ವಿಧಾನಸೌಧ ನೋಡಿದ್ದೀರಾ? ವಿಧಾನಸೌಧ ಒಡೆ ಜಗಳ ಆಡ್ತಾರೆ ಗೊತ್ತಾ, ಅದೇ ಅಂತಾರೆ ಪಾರ್ಲಿಮೆಂಟ್. ಕರೆಕ್ಟ್ ಹೌದ್ರಾ? ಪಾರ್ಲಿಮೆಂಟ್ ನೋಡಿದ್ರೆ ನಮ್ಮ ಇಂಡಿಯಾ ಪಾರ್ಲಿಮೆಂಟು, ಅದಕ್ಕೆ ಒಂದು ಚಾನಲ್ ಇದೆ, ಫ್ರೀ ಚಾನಲ್ಲು. ಅದರ ಲೈವ್ ಟೆಲಿಕಾಸ್ಟ್ ಮಾಡ್ತಾರೆ. ವಿಧಾನಸೌಧ ಏನು ನಡೀತದೋ ಅದೇ ಥರ ನಮ್ಮ ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಎಲ್ಲಿ ನಡೀತದೋ ಇದನ್ನ ಡಿಸ್ಕಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಲೈವ್ TV ಚಾನಲ್ ಇದೆ. ಯಾವತ್ತೋ ದಯವಿಟ್ಟು ಒಂದು ಟೈಮ್ ಇದ್ರೆ ಏನು ಮಾಡಿ ಸ್ಪೆಂಡ್ ಮಾಡಿರ್ತೀನಿ. ಇವ್ರಿಗೆಲ್ಲ ರಾಜ್ಯ ಕೊಟ್ಟರೆ 5 ವರ್ಷಕ್ಕೆ ಎಷ್ಟು ಕಿತ್ತಾಡ್ತಾರೆ ಅಂತಂದರೆ ಕಿತ್ತಾಡಿ ಜನಗಳಿಗೆ 5 ರೂಪಾಯಿ ಅಷ್ಟು ಒಳ್ಳೇದು ಮಾಡಲ್ಲ ರೀ. ಬರೀ ಕಿತ್ತಾಟ, ಬರೀ ಆರ್ಗ್ಯುಮೆಂಟ್, ಬರೀ ಮಾತು ಅಲ್ವರ. ಯೋಚನೆ ಮಾಡ್ರಿ ಅಂತೀನಿ, ಇಂಥವ್ರನ್ನೆಲ್ಲ ಸತ್ತೋಗಿದ್ಮೇಲೆ ಪರಲೋಕ ಕರ್ಕೊಂಡೋಗ್ಬಿಟ್ಟು ದೇವ್ರ ಪಕ್ಕದಲ್ಲಿ ಕುಂಡಿಸ್ಬಿಟ್ರೆ ಇವ್ರೇನು ಮಾಡ್ತಾರೆ ಹೇಳಿ? ಏಸು ಕ್ರಿಸ್ತನಿಗೆ ಟೀಚ್ ಮಾಡ್ತಾರೆ. ನಿಂಗೆ ಈ ರೂಲ್ಸ್ ಗೊತ್ತಾ, ಆ ರೂಲ್ಸ್ ಪಕ್ಕ ಮಾಡಿ, ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಿ ಗೊತ್ತಾ. ಏನಾಗ್ಬಿಡ್ತಾರೆ ಕೊನೆಗೆ? ಕಚ್ಚಾಟ ಆಯ್ತದೆ. ಇದು ಇರ್ಬೋದು ಆಳ್ವಿಕೆನ. ಈ ಜನಗಳು ಇವತ್ತು ಸಾಕಾಗ್ಬಿಟ್ಟವ್ರೆ ಅದರ. ಅಯ್ಯೋ ಬಿಡ್ರಯ್ಯ, ಫಸ್ಟ್ ನಮ್ಗೆ ಒಳ್ಳೇದು ಮಾಡ್ರೆ ಅಂತ ಅಂದ್ಬಿಟ್ಟು ರೋಡ್ ಪಕ್ಕದಲ್ಲಿ ಫುಟ್ಪಾತಲ್ಲಿ ಇರೋದ ಅಂಗಡಿಯಲ್ಲೇ ಎತ್ಬಿಡೋದಂತೆ. ರೋಡೇ ನೆಟ್ಟಿಗಿಲ್ಲ, ಇನ್ನು ಯಾವ ರೋಡು ಫುಟ್ಪಾತ್ಗೆ ಹೆಂಗಪ್ಪ ವ್ಯತ್ಯಾಸ ಗೊತ್ತಾಗೋದು? ಗೊತ್ತೇ ಆಗಲ್ಲ. ಎರಡು ಒಂದೇ ಥರ ಐತೆ. ಫಸ್ಟು ರೋಡ್ ರೆಡಿ ಮಾಡಪ್ಪ ಅಂದರೆ ಇಲ್ಲ ಫುಟ್ಪಾತ್ ರೆಡಿ ಮಾಡಬೇಕು, ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟು. ಅದೇ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಹಳ್ಳ ಮುಚ್ಚು ಅಂತ, ಅದಕ್ಕೆ ನಮ್ಗೆ ಗಮನ ಇಲ್ಲ. ಹಳ್ಳದವ್ರ ಹುಡುಗಿ ಬದಲು ಸತ್ತೇ ಓದ್ಲು, ಸತ್ರು ಸಾಯಿ ಏನಾರ ಮಾಡ್ಕೊ, ನಾವು ನಮ್ಮ ಮಠನೇ ಸಾಗಿಸ್ತೀವಿ ಅಂತ. ಇದು ಒಂದು ಕ್ಯಾಬಿನೆಟ್. ಯೋಚನೆ ಮಾಡ್ರಿ ಅಂತೀನಿ, ಹೆಂಗಿದೆಯೋ ಸಿಸ್ಟಮ್ ಅದರ. ಇದೇ ಥರ ಒಂದು ಲೋಕದಲ್ಲಿರುವಂಥ ಜನಗಳೆಲ್ಲ ಎಬ್ಬಿಸ್ಬಿಟ್ಟು ಆ ಸಿಸ್ಟಮ್ನಲ್ಲಿ ಇವ್ರಿಗೆ ಇನ್ವಾಲ್ವ್ ಮಾಡ್ಕೊಂಬಿಟ್ರೆ ಹೆಂಗಿರ್ತದೆ ಅಲ್ವರ. ಅದಕ್ಕೆ ಈ ವಾಕ್ಯಗಳನ್ನ ಲೋಕಕ್ಕೆ ಅನ್ವಯಿಸೋದಕ್ಕೆ ಸಾಧ್ಯ ಇಲ್ಲ. ಇದು ದೇವ್ರ ಮಕ್ಳಿಗೆ ಮಾತ್ರ, ಸ್ಪೆಷಲ್ ಕ್ಯಾಟಗರಿ ಆಫ್ ಪೀಪಲ್. ಕ್ಯಾಬಿನೆಟ್ ಮಿನಿಸ್ಟರ್ಸ್ನ ದೇವರು ಇವತ್ತು ಆಯ್ಕೆ ಮಾಡ್ತಾ ಇದ್ದಾರೆ. ಹೆಂಗಿರ್ಬೇಕು ಕ್ಯಾಬಿನೆಟ್ ಮಿನಿಸ್ಟರ್ಸು? ಹೆಂಗಿರ್ಬೇಕು ಗೊತ್ತಾ? ಯೇಸು ಕ್ರಿಸ್ತನ ಜೊತೆಗಿದ್ರಲ್ಲ ಶಿಷ್ಯನು, ಹೆಂಗಿದ್ರು ಅವ್ರು? ಹೆಂಗಿದ್ರು ಒಬ್ಬೊಬ್ರು ಕಿತ್ತಾಡ್ಕೊಂಡು, ನಾನು ಇವನು ಇವನ್ಕಿಂತ ಗ್ರೇಟ್, ನಾನು ಅವನಕ್ಕಿಂತ ಗ್ರೇಟಾ. ಯೇಸು ಕ್ರಿಸ್ತ ಏನು ಮಾಡ್ತಾರೆ? ಫಸ್ಟು ನಿಮ್ಮಲ್ಲಿ ಯಾರು ಗ್ರೇಟ್ ಆಗಿರ್ತಾನೆ ಫಸ್ಟ್ ಏನಾಗಬೇಕು? ಎಲ್ಲರಿಗೂ ಸೇವಕನಾಗಿರ್ಬೇಕು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಇದಿರಬಾರ್ದು. ಇದು ಎಲ್ಲಿರೋದು? ಈ ಸ್ಪಿರಿಟ್ಟು ಅನ್ಯ ಜನಾಂಗದವ್ರು ನಡೆಯೋದು. ಈ ಹೊಲ್ಸಾದ ಸ್ಪಿರಿಟ್ಟು ಎಲ್ಲಿ ಲೋಕದಲ್ಲಿದೆ, ಬರೀ ಕಚ್ಚಾಟ, ಜಗಳ, ನಾನು ದೊಡ್ಡವನು ಇವನು ದೊಡ್ಡ ಅಂತ ಇದೆ, ಅಲ್ಲಿ ಫಸ್ಟು ನಿಮ್ಮದು ಇರಬಾರ್ದು ಅಂತ ಹೇಳ್ತಾರೆ. ಎಲ್ಲರಿಗಿಂತ ಕೆಳಮಟ್ಟದಲ್ಲಿ ನೀವು ತಗ್ಗಿಸ್ಕೊಳಕ್ಕೆ ಏನಾಗಿರ್ಬೇಕು? ಸಿದ್ಧವಾಗಿರ್ಬೇಕು. ಈ ಸ್ಪಿರಿಟ್ ಯಾರಿರ್ತಾರೋ ಅವರೇ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡಿದ್ದಾರೆ. ಸಭೆ ಹೆಂಗಿರ್ಬೋದು ಥಿಂಕ್ ಮಾಡಿ. ಕ್ರಿಸ್ತನ ಜೊತೆಗೆ ಓಟ ಓಡಿರೋಂಥ ಸಭೆ 1,44,000 ಜನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರೆ ಅಂತಾರೆ. ದೇವರು ಒಂದು ಪಾರ್ಲಿಮೆಂಟಲ್ಲಿ ಹೆಂಗೆ ನಿರ್ಧಾರ ತೊಗೊಬೋದು? ಥಿಂಕ್ ಮಾಡಿ, ಹೆಂಗೆ ನಿರ್ಧಾರ ತೊಗೊಬೋದು? ಏನೋ ನಿರ್ಧಾರ ತೊಗೊಬೇಕು ಅಂದರೆ ದೇವ್ರು ಸೂಪರ್ ಬಿಡ್ರಿ, ಅವ್ರಿಗೆ ಯಾರು ಹೇಳ್ಕೊಡೋದು ಬೇಕಾಗಿಲ್ಲ. ಬೈಬಲ್ ಏನಿದೆಯಲ್ಲ, ಅವ್ರಿಗೆ ಜ್ಞಾನವನ್ನು ಕೊಟ್ಟವ್ರು ಯಾರೋ, ದಯಪಾಲಿಸಿದ ಯಾರೋ, ಅವ್ರ ಆಲೋಚನಾಕರ್ತನ ಯಾರಪ್ಪ, ಅವ್ರಿಗೆಲ್ಲ ಐತೆ ಸೂಪರ್ ವಿಸ್ಡಮ್ ಅದರ. ಆದರೆ ದೇವ್ರು ಏನು ಬೇಕು ನಿರ್ಧಾರ ತೊಗೊಬೋದು. ಆದರೆ ನಮ್ಮ ತಂದೆಯ ದೇವ್ರು ಹೆಂಗೆ ನಿರ್ಧಾರ ತೊಗೊಬೋದು ಅಂತಂದರೆ, ನೋಡ್ರಪ್ಪ ಮಕ್ಕಳ, ಈ ಥರ ಕೆಲಸ ಇದೆ, ಏನು ಮಾಡೋಣ ಅಂತ ಒಂದು ಮಾತು ಕೇಳಿದ್ರೆ ಅವಾಗ 1,44,000 ಜನ ಯಾವ ಥರ ರಿಯಾಕ್ಷನ್ ಮಾಡ್ಬೋದು? ಯಾವ ಥರ ರಿಯಾಕ್ಷನ್ ಮಾಡಬೇಕು ಗೊತ್ತಾ? ಏಸು ಕ್ರಿಸ್ತ ಹೆಂಗೆ ರಿಯಾಕ್ಷನ್ ಮಾಡಿದ್ರು? ಪರಲೋಕದಲ್ಲಿ ಕೂತಿರ್ಬೇಕಲ್ಲ ಕ್ಯಾಬಿನೆಟ್ಟಲ್ಲಿ, ದೇವ್ರು ಥಿಂಕ್ ಮಾಡ್ತಾರೆ, ನಾನು ಯಾರನ್ನಪ್ಪ ಕಳ್ಸ್ಕೊಡ್ಲಿ, ಮನುಷ್ಯನ ಕಾಪಾಡಬೇಕಲ್ಲ, ಯಾರನ್ನ ಕಳ್ಸ್ಕೊಡ್ಲಿ ಅಂತ ಥಿಂಕ್ ಮಾಡ್ತಾ ಇರ್ಬೇಕಾರೆ ಆ ಆಲೋಚನೆಗೆ ಸ್ಪಂದಿಸಿ ಕ್ರಿಸ್ತನ್ ಏನಂತಂದ್ರ? ಇಗೋ ನಾನಿದ್ದೀನಿ ಕಳ್ಸಿ ಅಂತ. ಈ ಥರ ಸ್ಪಿರಿಟ್ ಇರಬೇಕು ಪರಲೋಕದಲ್ಲಿ. ಯಾರನ್ನ ಕಳಿಸಿ ಅಂದರೆ ಅವನಲ್ಲ ದೇವ್ರೆ, ಅವ್ನು ಯೂಸ್ಲೆಸ್ ಫಲ, ಅವ್ನು ಕಳಿಸು, ದೊಡ್ಡ ಕೆಲಸ ಇದ್ರೆ ಹೇಳಿ ನಾನು ಹೋಯ್ತೀನಿ. ಇಲ್ಲ ದೇವ್ರೆ ನೀನು ಹೇಳ್ತಾ ರಾಂಗು, ಇದು ಹಿಂಗೆ ಹೋಗ್ಬಾರ್ದು ದೇವ್ರೆ, ನಾವೆಲ್ಲ ಸೇರಿ ಫಸ್ಟ್ ಡಿಸ್ಕಸ್ ಮಾಡೋಣ. ನೀನು ಯಾರು ಹೇಳಿದ ನಿರ್ಧಾರ ತೊಗೊಳಕ್ಕೆ ಬಾ, ಫಸ್ಟ್ ಈ ಮ್ಯಾಟ್ರ್ ತೊಗೊಂಬ, ಏನು ಮಾಡೋಣ ಎಲ್ಲ ಡಿಸ್ಕಸ್ ಮಾಡಿ ಆಮೇಲೆ ಏನು ಮಾಡೋಣ, ಕನ್ಕ್ಲೂಷನ್ ಮಾಡೋಣ ಅಂದ್ಬಿಟ್ಟು ಬರೀ ಇದೇ ಕಿತ್ಲಾಟ ಜಗಳಾಟನ
ಸ್ಪಿರಿಟ್ ಆಫ್ ಕ್ರೈಸ್ಟ್ ಅನ್ನು ಹೆಂಗಿರ್ಬೇಕಂತ ಒಬ್ರಿಗೊಬ್ರು ಏನ್ರಿ ಘನತೆ ಗೌರವದಲ್ಲಿ ಹೆಚ್ಚಿನಾಗಿ ರೀತಿಲಿ ಕೊಡೋಂಗಿರ್ಬೇಕಂತೆ. ಒಬ್ರಿಗಿಂತ ಒಬ್ರು ಏನಾಗಿರ್ಬೇಕು, ಮೇಲಾಗಿರಿ ಅಂತ ಹೇಳ್ತಾರೆ. ಪರಲೋಕದಲ್ಲಿ ಕ್ರಿಸ್ತನ್ ಪಕ್ಕದಲ್ಲಿ ನಾವೆಲ್ಲ ಕೂತ್ಕೊಬೇಕಾದ್ರೆ ಏನ್ರಿ ನಾವೆಲ್ಲ ಫಸ್ಟ್ ಅಯೋಗ್ಯರಿ, ಅದು ಯಾವುದಕ್ಕೂ ಯೋಗ್ಯತೆನೇ ಇಲ್ಲ ಅದರ ಅವ್ರ ಬಗ್ಗೆ ಥಿಂಕ್ ಮಾಡೋದಕ್ಕೂ. ಅದು ದೇವ್ರು ನಮಗೆ ಕೊಟ್ಟರೆಂದರೆ ಗ್ರೇಟೆಸ್ಟ್ ಆಪರ್ಚುನಿಟಿ. ಅವು ಹೆಂಗಿರ್ಬೇಕು ಮೈಂಡು, ಆ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳಿಗೆ ಅವ್ರಿಗೆ ಅನ್ವಯಿಸೋಂಥ ವಾರ್ತೆಗಳು ಇದು ನೋಡ್ಬಿಟ್ಟು ಇಡೀ ಲೋಕಕ್ಕೆ ಅಪ್ಲೈ ಮಾಡ್ಬಿಟ್ಟು ಅಂತಂದರೆ ನಮ್ಮ ಕ್ರಿಶ್ಚಿಯಾನಿಟಿಯಲ್ಲಿ ಇವತ್ತಾಗಿದೆ ಗೊತ್ತಾ ಕಾನ್ಸೆಪ್ಟು. ಡಾರ್ಕ್ ಏಜಸ್ ಬಂತಲ್ಲ ದುರ್ಬೋಧನೆಗಳು, ಥಿಯಾಲಜಿ ಕಾಲೇಜ್ ಅಂತ ಕಟ್ಟಿದ್ರು, ಕಾಲೇಜೆಲ್ಲ ಓದ್ಬಿಟ್ಟು ಬೈಬಲ್ ಅಂತ ಕಾನ್ಸೆಪ್ಟೇ ಬಿಟ್ಬಿಟ್ರು. ಅಂದ್ರೆ ಬೈಬಲನ್ನು ಆತ್ಮ ಸಾಯ್ತಾರೆ ಅಂತಂದ್ರೆ ಇವ್ರು ತಂದ್ಬಿಟ್ರು. ಏನು ಸಭೆಗೆ ಹೇಳುವಂಥದ್ದು ಎಲ್ಲ ಲೋಕಕ್ಕೆ ಅಪ್ಲೈ ಮಾಡೋಣಪ್ಪ, ಏನೋ ಲೋಕಕ್ಕೆ ಏನಾಗ್ಬಿಡ್ತಾರೆ ಎಲ್ಲರೂ, ಅಯ್ಯೋ ನಾವೆಲ್ಲ ಸತ್ಮೇಲೆ ಹೋಗ್ಬೇಕು, ದೇವ್ರ ಸಿಂಹಾಸನ ನಿಂತ್ಕೊಬೇಕು, ಬೈಬಲ್ ಐತಲ್ಲ ಹಾಗೋರು ಎಲ್ಲರೂ ಏನ್ಬೇಕು ಓದಲ್ಲೇ ನಿಂತ್ಕೊಬೇಕು. ಎಲ್ಲರೂ ಅಂತ ಹೇಳ್ರೆ ದಡ್ಡ ಸ್ವಲ್ಪ ಓದಪ್ಪ, ಅಲ್ಲಿ ಯಾರ ಬಗ್ಗೆ ಹೇಳ್ತಾರೆ ಅಂದರೆ ಎಲ್ಲರೂ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಇಲ್ಲಿ ಲೋಕಕ್ಕೆ ಮಾಡೋದು ಅಪ್ಲೈ ಮಾಡ್ಬಿಡೋದು. ಥಿಂಕ್ ಮಾಡಬೇಕು, ಅಲ್ಲಿ ಎಲ್ಲರೂ ಅಂತ ಹೇಳ್ಬೇಕಾದ್ರೆ ಯಾರ ಬಗ್ಗೆ ಹೇಳ್ತಾರದು, ನಾವೆಲ್ಲರೂ ಆತ ಸಿಂಹಾಸನ ಅಂತ್ಕೊಬೇಕಾದ್ರೆ ಯಾರ ಬಗ್ಗೆ ಹೇಳ್ತಾರತ್ತದು, ಸಭೆ ಅಲ್ವರ. ಸಭೆ ಇಡೀ ಲೋಕ ಜನಗಳಿಗೆ ನ್ಯಾಯ ತೀರ್ಪು ಮಾಡ್ತಾರೆ ಅಂತ ಹೇಳಲ್ವಾ? ಹಂಗಾರೆ ಏನೋ ಸಭೆ ಮಾತ್ರ ಕ್ರಿಶ್ಚಿಯನ್ ಜೊತೆಗಿರ್ತಾರಪ್ಪ, ಮಿಗ್ದವ್ರು ಯಾರಿರ್ತಾರೆ, ಲೋಕ ಇನ್ನೂ ಮುಂದಕ್ಕೆ ಇರ್ತಾರೆ ಅಂದ್ಬಿಟ್ಟು ಎಷ್ಟೋ ವಾಕ್ಯಗಳ ಮುಖಾಂತರ ಓದ್ಬೇಕ್ರಿ. ಈ ಒಂದು ಕಾನ್ಸೆಪ್ಟನ್ನ ಸ್ಟಡಿ ಮಾಡೋದು ಬಿಟ್ಬಿಟ್ಟಿರೋದ್ರಿಂದ ದುರ್ಬೋಧನೆಗಳೇ ಮಾಡ್ತಾವೆ ಸಭೆ ಬರೋಕೆ. ಅದಕ್ಕೆ ಈ ಒಂದು ಪಾಠನ ನಾವು ಓದ್ಬೇಕಾದ್ರೆ ಏನಪ್ಪ ಮನಸ್ಸಲ್ಲಿ ಜ್ಞಾಪನ ಇಟ್ಕೊಬೇಕಂದ್ರೆ ಸಭೆಗೆ ಇರೋಂಥ ವಾಕ್ಯಗಳನ್ನ ಲೋಕಕ್ಕೆ ಮಾಡಕ್ಕೆ ಹೋಗ್ಬಾರ್ದು, ಅಪ್ಲೈ ಮಾಡಕ್ಕೆ ಹೋಗ್ಬಾರ್ದು. ಓಕೆನಾ? ಸಭೆಗೆ ಡೆಡಿಕೇಟೆಡಾಗೆ ವರ್ಸಸ್ಗಳಿದೆ, ಆ ವರ್ಸಸ್ನ ಬಿಟ್ಬಿಟ್ಟು ಇಡೀ ಲೋಕ ಜನಗಳಿಗೆ ಅಪ್ಲೈ ಮಾಡೋಂಥ ವರ್ಸಸ್ನ ಅಪ್ಲೈ ಮಾಡಿದ್ರೆ ನಮಗೆ ಸತ್ಯಾರ್ಥ ಏನಾಗ್ತದೆ, ಕ್ಲೀನಾಗೆ ಗೊತ್ತಾಗ್ತದೆ. ಅದಕ್ಕೆ ಔಟ್ ಟು ಸ್ಟಡಿ ದ ಬೈಬಲ್ ಫಸ್ಟ್ ಕ್ಲಾಸ್ ಏನು ತೊಗೊಂತೀರಿ, ಬೈಬಲ್ ಹೆಂಗೆ ಓದೋದು ಸಿಸ್ಟಮ್ಯಾಟಿಕ್ ಆಗಿ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ವರ. ಆಮೇಲೆ ಹೆಂಗೆ ಓದಬೇಕು, ಯೌವನ ಶಾಸ್ತ್ರ ಹುಡುಕಿ ಓದಿರಿ, ಸರಿಯಾಗಿ ವಿಭಾಗಿಸಿ ಓದಬೇಕು. ಸುಮ್ಮನೆ ತಗೊಂಡೋಗಿ ಎಲ್ಲ ಒಂದು ಕಡೆ ಅಪ್ಲೈ ಮಾಡಿಬಿಟ್ರೆ ಕರೆಂಟ್ ಪ್ಲಗ್ ಐತೆ, ಆ ಕಡೆ ಎರಡು ಇರ್ತದೆ, ಅದರ ಸಾಕೆಟಲ್ಲಿ ಎರಡು ಹೋಲ್ಸ್ ಇರ್ತದೆ, ಈ ಪ್ಲಗ್ಗಲ್ಲೂ ಎರಡು ಇದೆ ಅಂತ ಬಿಟ್ಟು ಒಂದು ಲಬಕ್ಕಂತ ತಗ್ಲಾಕಿದ್ರೆ ಏನಾಯ್ತದೆ, ನೆಗೆಟಿವ್ ಹೊಡೆದ್ರೆ ಅಂದರೆ ಕರೆಕ್ಟಾಗಿ ಏನಾಗಲ್ಲ. ಅದರ ನೆಗೆಟಿವ್ ಹೊಡಿಬೇಕು, ಪಾಸಿಟಿವ್ಗೆ ಉಲ್ಟಾ ಪಲ್ಟಾ ಹೊಡೆದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ತದೆ. ಅದೇ ಥರ ಪ್ಲಗ್ಗೇ ಇರ್ಬೋದು, ಎರಡೇ ಇರ್ಬೋದು, ಎರಡು ಡಿಫ್ರೆಂಟ್ ಇರ್ಬೋದು ಅಲ್ವರ. ಅದನ್ನು ಕರೆಕ್ಟಾಗಿ ರೀತಿಯಲ್ಲಿ ಇನ್ಸರ್ಟ್ ಮಾಡಿದ್ರೆ ಕರೆಕ್ಟಾಗಿ ಒಂದು ಕನೆಕ್ಟ್ ಆದ್ರೆ ಯೂಸ್ ಆಗೋದು ಅದರ. ಇಲ್ಲ ಅಂದರೆ ಮಿಸ್ ಅಪ್ಲಿಕೇಶನ್ ಆಗಿಬಿಡ್ತಾರೆ, ಡಾರ್ಕ್ ಏಜಸ್ ಅಲ್ಲಿ ಆಗಿರೋದು ಇದು. ಅದರಿಂದ ಕರ್ತನಲ್ಲಿ ಪ್ರಿಯರೇ ನೆಕ್ಸ್ಟ್ ವಾರ ನಾವೇನು ಮಾಡೋಣ, ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ನಾವೇನು ಮಾಡೋಣ, ಓದೋಣ. ಓಕೆನಾ? ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗೆ ಡೌಟ್ಸ್ ಕ್ವಶನ್ಸ್ ಏನಾರು ಇದೆಯಾ? ಸರಿ, ಯಾರಿಗೇನೋ ಕ್ವಶನ್ಸ್ ಏನೋ ಡೌಟ್ಸ್ ಇರೋದ್ರಿಂದ ನಾವೇನು ಮಾಡೋಣ, ಇದನ್ನು ನಾವು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ.